ಓಂ ನಮೋ ಭಗವತೆ ವಾಸುದೇವಾಯ. ಕರ್ತವ್ಯ ಮಾಡುವುದಷ್ಟೇ ನಮ್ಮ ಹಕ್ಕು, ಫಲದ ನಿರೀಕ್ಷೆ ಎಂದಿಗೂ ಇರಬಾರದು. ಇದೇ ಗೀತಾಸಾರ. ಫಲದ ಚಿಂತೆ ಇಲ್ಲದೆ ಕರ್ಮ ಮಾಡಿದಾಗ ಮಾತ್ರ ಮನಸ್ಸಿಗೆ ನಿಜವಾದ ಶಾಂತಿ ದೊರೆಯುತ್ತದೆ. ಜೈ ಶ್ರೀಕೃಷ್ಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಕೃಷ್ಣ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇಡೀ ಜಗತ್ತಿಗೆ ಜೀವನದ ಸತ್ಯವನ್ನು ಬೋಧಿಸಿದ ಜಗದ್ಗುರು ಶ್ರೀ ಕೃಷ್ಣನ ಅಮೂಲ್ಯವಾಣಿಯನ್ನು, ಗೀತಾಸಾರವನ್ನು ಪ್ರತಿದಿನ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಸರಳ ರೀತಿಯಲ್ಲಿ ತಲುಪಿಸುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಈ ವಿಡಿಯೋವನ್ನು ರಾತ್ರಿ ನಿದ್ರಿಸುವ ಮೊದಲು ಸಾವಧಾನದಿಂದ ಕೇಳಿ. ಹಗಲಿನಲ್ಲಿ ನಿಮ್ಮ ಮನಸ್ಸನ್ನು ಆವರಿಸಿಕೊಂಡಿದ್ದ ಎಲ್ಲಾ ಚಿಂತೆಗಳು ಖಂಡಿತವಾಗಿಯೂ ದೂರವಾಗುತ್ತವೆ. ನಿಮ್ಮ ಮನಸ್ಸು ಅತೀವ ಶಾಂತತೆಯನ್ನು ಗಳಿಸುತ್ತದೆ ಮತ್ತು ನೀವು ಉತ್ತಮವಾದ ನಿದ್ರೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಗಲಿನಲ್ಲಿ ನಿಮಗೆ ಒಳ್ಳೆಯ ಅಥವಾ ಕೆಟ್ಟ ಯಾವುದೇ ಅನುಭವಗಳಾಗಿರಲಿ, ಮಲಗುವ ಮುನ್ನ ಈ ಪ್ರೇರಣಾವಾಣಿಯನ್ನು ಗಮನವಿಟ್ಟು ಆಲಿಸಿ. ಈ ವಚನಗಳು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ ಮತ್ತು ನಾಳಿನ ಯಶಸ್ಸಿಗಾಗಿ ಹೊಸ ಸಂಕಲ್ಪವನ್ನು ನೀಡುತ್ತವೆ. ನಿದ್ರೆಗೆ ಮುನ್ನ ಮನಸ್ಸಿನ ಶುದ್ಧೀಕರಣ. ಪ್ರಿಯರೇ, ರಾತ್ರಿಯ ನಿದ್ರೆ ಎನ್ನುವುದು ಕೇವಲ ದೇಹದ ವಿಶ್ರಾಂತಿಗಾಗಿ ಮಾತ್ರವಲ್ಲ, ಅದು ನಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಚೈತನ್ಯ ತುಂಬುವ ಪ್ರಕ್ರಿಯೆ. ನಾವು ಯಾವ ರೀತಿಯ ಆಲೋಚನೆಗಳೊಂದಿಗೆ ನಿದ್ರೆಗೆ ಜಾರುತ್ತೇವೆಯೋ ಅದೇ ಆಲೋಚನೆಗಳು ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ರಾತ್ರಿಯಿಡೀ ಕೆಲಸ ಮಾಡುತ್ತಿರುತ್ತವೆ. ಆದ್ದರಿಂದ ನಿದ್ರಿಸುವ ಮೊದಲು ನಿಮ್ಮ ಜೀವನದಲ್ಲಿ ನೀವು ಏನು ಸಾಧಿಸಬೇಕೆಂದು ಬಯಸುತ್ತೀರೋ ಅದರ ಬಗ್ಗೆ ನೀವು ಖಂಡಿತವಾಗಿಯೂ ಚಿಂತಿಸಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಆಲೋಚನೆಗೆ ಸಕಾರಾತ್ಮಕ ಶಕ್ತಿಯೂ ಲಭಿಸುತ್ತದೆ ಮತ್ತು ನೀವು ನಿರೀಕ್ಷಿಸಿದ ಫಲಿತಾಂಶಗಳನ್ನು ಪಡೆಯುವ, ಅವುಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ. ಮಲಗುವ ಮುನ್ನ ಈ ಮಾತುಗಳನ್ನು ಸದಾ ನಿಮ್ಮ ಮನಸ್ಸಿಗೆ ಹೇಳಿ. ಇಂದು ನನಗೆ ಅತ್ಯಂತ ಉತ್ತಮವಾಗಿತ್ತು. ಇಂದು ನಾನು ನನ್ನ ಪ್ರತಿಯೊಂದು ಕೆಲಸವನ್ನೂ ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಮಾಡಿದ್ದೇನೆ. ಇಂದು ನಾನು ಏನೇ ಮಾಡಿರಲಿ, ಏನೇ ಕಲಿತಿರಿ, ಏನೇ ಅರ್ಥ ಮಾಡಿಕೊಂಡೆ, ಏನೇ ಅನುಭವ ಪಡೆದೆ, ಅದರಿಂದ ನನಗೆ ಸಂಪೂರ್ಣ ತೃಪ್ತಿದೆ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ ಮತ್ತು ನನ್ನ ಆತ್ಮವು ಸಂಪೂರ್ಣವಾಗಿ ಶಾಂತಿಯಿಂದ ಕೂಡಿವೆ. ಇಂದು ನಡೆದದ್ದು ನಿನ್ನೆಗಿಂತ ಉತ್ತಮವಾಗಿತ್ತು ಮತ್ತು ನನ್ನ ನಾಳೆ ಇನ್ನೂ ಅದ್ಭುತವಾಗಿ ಇರಲಿದೆ. ನಾನು ಅತ್ಯಂತ ಸಂತೋಷವಾಗಿದ್ದೇನೆ ಮತ್ತು ನನಗೆ ತುಂಬಾ ಒಳ್ಳೆಯದಾಗುತ್ತಿದೆ. ಯಾವುದೇ ರೀತಿಯ ಚಿಂತೆ ನನಗೆ ಇಲ್ಲ. ಯಾವುದೇ ಭಯ, ಯಾವುದೇ ನಿರ್ಬಂಧಗಳು ನನಗೆ ಇಲ್ಲ. ನನಗೆ ಯಾವುದೇ ಮಿತಿಗಳಿಲ್ಲ. ನಾನು ಪ್ರತಿಯೊಂದು ರೀತಿಯ ನಿರ್ಬಂಧಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ. ಈ ಇಡೀ ಸೃಷ್ಟಿಯು ನನಗೆ ಸಹಾಯ ಮಾಡುತ್ತಿದೆ ಮತ್ತು ನನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತಿದೆ. ನಾನು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುತ್ತೇನೆ ಮತ್ತು ಇಂದು ನಾನು ಏನು ಕಲಿತೆನೋ ಅದಕ್ಕಾಗಿ ನಾನು ನನ್ನ ಪೂರ್ಣ ಹೃದಯದಿಂದ ಕೃತಜ್ಞನಾಗಿದ್ದೇನೆ. ನಾಳೆ ಏನಾದರೂ ಹೊಸದನ್ನು ಕಲಿಯಲು ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ. ನನ್ನ ಯೋಚನೆಗಳು, ನನ್ನ ಸಂದೇಶಗಳು ಎಲ್ಲರಿಗಿಂತ ಭಿನ್ನವಾಗಿವೆ. ನಾನು ಇತರರಿಗಿಂತ ವಿಭಿನ್ನವಾಗಿದ್ದೇನೆ. ಆದ್ದರಿಂದ ನನ್ನನ್ನು ಬೇರೆ ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ. ನಾನು ಕೇವಲ ಈ ದೇಹವಲ್ಲ, ನಾನು ಇಡೀ ವಿಶ್ವವೇ ಆಗಿದ್ದೇನೆ ಮತ್ತು ಈ ಬ್ರಹ್ಮಾಂಡ ಎಲ್ಲಾ ಶಕ್ತಿಗಳು ನನ್ನ ಹೊರಗೆ ಇಲ್ಲ, ಅವು ನನ್ನೊಳಗೆ ಇವೆ. ನಾನು ನನ್ನೊಳಗೆ ಎಲ್ಲಾ ಕೆಟ್ಟತನದಿಂದ ಮುಕ್ತನಾಗುತ್ತಿದ್ದೇನೆ ಮತ್ತು ನನ್ನ ಮನಸ್ಸು ಹೆಚ್ಚು ಶಾಂತಿಯುತವಾಗುತ್ತಿದೆ. ನನ್ನ ಹೃದಯವು ಆನಂದದಿಂದ ತುಂಬಿದೆ ಮತ್ತು ನನ್ನೊಳಗಿನ ಧ್ವನಿಯನ್ನು ಕೇಳಲು ನನಗೆ ಸಾಧ್ಯವಾಗುತ್ತಿದೆ. ನನ್ನ ಆಳದಲ್ಲಿ ನಾನು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ. ನನಗೆ ಪೂರ್ಣ ವಿಶ್ವಾಸವಿದೆ. ಇಂದು ನನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ನಾಳೆ ನನ್ನ ಯಶಸ್ಸಿಗೆ ಕಾರಣವಾಗುತ್ತದೆ. ನಾನು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಾನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬುತ್ತೇನೆ ಮತ್ತು ಉಸಿರನ್ನು ಹೊರಹಾಕುವವರೆಗೆ ನಾನು ನನ್ನ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತೇನೆ. ನನಗೆ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿ ಮಾತ್ರ ಆಗುತ್ತದೆ. ನನ್ನೊಂದಿಗೆ ಸಮಯ ಕಳೆಯುವುದು ನನಗೆ ತುಂಬಾ ಸಂತೋಷವನ್ನು ನೀಡುತ್ತದೆ. ನನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳುವುದು ಮತ್ತು ಅದನ್ನು ಅನುಸರಿಸುವುದು ನನ್ನ ಜೀವನದ ಮುಖ್ಯ ಉದ್ದೇಶವಾಗಿದೆ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ಮತ್ತು ಪ್ರತಿಯೊಬ್ಬರೂ ನನ್ನನ್ನು ಪ್ರೀತಿಸುತ್ತಾರೆ. ತಿಳಿದೋ ಅಥವಾ ತಿಳಿಯದೆಯೋ ನನಗೆ ಕೆಟ್ಟದ್ದನ್ನು ಮಾಡಿದ ಯಾರ ಮೇಲೂ ನನಗೆ ಯಾವುದೇ ದ್ವೇಷವಿಲ್ಲ. ನನಗೆ ತಪ್ಪು ಮಾಡಿದವರನ್ನು ನಾನು ಹೃದಯಪೂರ್ವಕವಾಗಿ ಕ್ಷಮಿಸುತ್ತೇನೆ ಮತ್ತು ನಾನು ಹಿಂದೆ ಮಾಡಿದ ಎಲ್ಲ ತಪ್ಪುಗಳಿಗಾಗಿ ನನ್ನನ್ನೇ ಸಂಪೂರ್ಣವಾಗಿ ಕ್ಷಮಿಸಿಕೊಳ್ಳುತ್ತೇನೆ. ನನ್ನ ಗಮನವು ಹಿಂದಿನ ಘಟನೆಗಳ ಮೇಲೆ ಇಲ್ಲ, ಬದಲಾಗಿ ಭವಿಷ್ಯದ ಮೇಲೆ ಇದೆ. ನಾಳೆ ನಾನು ಏನು ಮಾಡಬೇಕೆಂದು ನಾನು ಚೆನ್ನಾಗಿ ಯೋಚಿಸಿದ್ದೇನೆ ಮತ್ತು ನನ್ನ ಎಲ್ಲ ಗುರಿಗಳನ್ನು ಸಾಧಿಸಲು ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ. ಇದು ನನ್ನ ಬಳಿ ಏನಿದೆಯೋ ಮತ್ತು ನನ್ನ ಜೀವನದಲ್ಲಿ ಯಾರೆಲ್ಲ ನನ್ನೊಂದಿಗಿದ್ದಾರೋ ಅವರೆಲ್ಲರಿಗೂ ನಾನು ಸಂಪೂರ್ಣ ಹೃದಯದಿಂದ ಕೃತಜ್ಞನಾಗಿದ್ದೇನೆ. ಕರ್ಮ ಮತ್ತು ಸಕಾರಾತ್ಮಕ ಶಕ್ತಿ. ಪ್ರಿಯರೇ, ನಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಯು ಯಾವುದೋ ಒಂದು ಉದ್ದೇಶದಿಂದ ನಡೆಯುತ್ತಿರುತ್ತದೆ. ಕೃಷ್ಣ ಪರಮಾತ್ಮ ಹೇಳುವಂತೆ, ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕರ್ಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ತುಂಬಾ ಒಳ್ಳೆಯದು ಮತ್ತು ಮುಂದೆ ಏನಾಗಲಿದೆಯೋ ಅದು ಇನ್ನೂ ಉತ್ತಮವಾಗಿರುತ್ತದೆ. ಎಲ್ಲರೂ ನನ್ನ ಒಳಿತನ್ನು ಬಯಸುತ್ತಾರೆ. ನನ್ನ ಹೃದಯದಲ್ಲಿ ಎಲ್ಲರ ಬಗ್ಗೆಯೂ ಪ್ರೀತಿ ಮತ್ತು ಕರುಣೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಬುದ್ಧಿಯು ಸರಿಯಾದ ದಿಕ್ಕಿನಲ್ಲಿ ಇಳಿಸಲಿ ಮತ್ತು ಎಲ್ಲರ ಜೀವನವು ಸಂತೋಷದಿಂದ ತುಂಬಿರಲಿ ಎಂಬ ಒಂದೇ ಪ್ರಾರ್ಥನೆ ನನ್ನ ಹೃದಯದಿಂದ ಹೊರಬರುತ್ತದೆ. ನಾನು ಎಲ್ಲಾ ಚಿಂತೆ ಮತ್ತು ಸಮಸ್ಯೆಗಳನ್ನು ದೂರ ಮಾಡಿ ನಿದ್ರೆಗೆ ಹೋಗುತ್ತಿದ್ದೇನೆ ಮತ್ತು ನಾಳೆ ಬೆಳಿಗ್ಗೆ ನಾನು ಹೊಸ ಉತ್ಸಾಹದಿಂದ ಎಚ್ಚರಗೊಂಡು ನನ್ನ ಜೀವನಕ್ಕೆ ಹೊಸ ಪ್ರಾರಂಭವನ್ನು ನೀಡುತ್ತೇನೆ. ನಾವು ರಾತ್ರಿ ಮಲಗುವ ಹಾಸಿಗೆ ಹೇಗಿರಬೇಕು? ಅದು ಆರಾಮದಾಯಕವಾಗಿರಬೇಕು ಮತ್ತು ನಿಮ್ಮ ಆಯ್ಕೆಯಾಗಿರಬೇಕು. ನಿಮಗೆ ಇಷ್ಟವಾದ ಹಾಸಿಗೆಯಲ್ಲಿ ಮಲಗುವುದರಿಂದ
ಮಾನಸಿಕ ಪರಿಣಾಮವು ಉತ್ತಮವಾಗಿರುತ್ತದೆ ಮತ್ತು ಅದು ಒಳ್ಳೆಯ ನಿದ್ರೆಗೆ ಕಾರಣವಾಗುತ್ತದೆ. ನಮ್ಮ ಜೀವನವು ಒಂದು ಆಟಕ್ಕಿಂತ ಕಡಿಮೆ ಇಲ್ಲ. ಅದರಲ್ಲಿ ಸುಖ ಮತ್ತು ದುಃಖಗಳೆರಡೂ ಇವೆ. ನಾವು ಪ್ರತಿ ಪರಿಸ್ಥಿತಿಯನ್ನು ಸಮಾನವಾಗಿ ಸ್ವೀಕರಿಸಬೇಕು. ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತೆ, ಆಗ ನಾವು ನಮ್ಮ ಜೀವನನ್ನೇ ಒಂದು ಹೊರಾಯಿಲು ಪರಿಗಣಿಸಲು ಪ್ರಾರಂಭಿಸುತ್ತೇವೆ. ಅಂತಹ ಸಮಯದಲ್ಲಿ ನಮಗೆ ನಮ್ಮ ಪ್ರೀತಿಪಾತ್ರದ ಅವಶ್ಯಕತೆ ತುಂಬಾ ಇರುತ್ತೆ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ಪ್ರೀತಿಪಾತ್ರದೊಂದಿಗೆ ಪ್ರೀತಿಯಿಂದ ಬದುಕಬೇಕು. ನಾವು ಯಾವಾಗಲೂ ಒಳ್ಳೆಯ ವಿಷಯಗಳನ್ನು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಏಕೆಂದರೆ ಅದು ನಮ್ಮ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗವನ್ನು ತಿಳಿಯಲು ನಮಗೆ ಅವಶ್ಯಕವಾಗಿದೆ. ಈ ಸಂದೇಶಗಳು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಲು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತವೆ. ಕಣ್ಣುಗಳು ಮನಸ್ಸು ಅರ್ಥ ಮಾಡಿಕೊಳ್ಳಲು ಸಿದ್ಧವಿರುವುದನ್ನು ಮಾತ್ರ ನೋಡುತ್ತದೆ. ಹೋರಾಟ ಮತ್ತು ಯಶಸ್ಸಿನ ಸತ್ಯ. ಜೀವನದಲ್ಲಿ ಯಶಸ್ವಿಯಾಗುವ ವ್ಯಕ್ತಿ ಯಾರೆಂದರೆ ಒಡೆದ ಸಂಬಂಧಗಳನ್ನು ಮತ್ತು ಕೋಪಗೊಂಡವರನ್ನು ಸರಿಪಡಿಸಲು ಸಾಧ್ಯವಾಗುವ ವ್ಯಕ್ತಿ. ನಿಮಗೆ ಯಾವುದಾದರೂ ವ್ಯಸನ ಬಿದ್ದರೆ ಅದು ಕಠಿಣ ಪರಿಶ್ರಮದ ವ್ಯಸನವಾಗಿರಲಿ. ಯಶಸ್ಸಿನ ಜೊತೆಗೆ ಕಾಯಿಲೆಗಳು ಸಹ ಬರುತ್ತವೆ ಎಂದು ನಂಬಿರಿ. ನಿಮ್ಮ ಕೈಗಳ ಮೇಲಿನ ರೇಖೆಗಳನ್ನು ಅತಿಯಾಗಿ ನಂಬಬೇಡಿ, ಏಕೆಂದರೆ ಕೈಗಳೇ ಇಲ್ಲದವರೆಗೂ ಅದೃಷ್ಟವಿರುತ್ತದೆ. ವಾಸ್ತವವನ್ನು ಅದು ಹೇಗಿದೆಯೋ ಹಾಗೆಯೇ ಎದುರಿಸಿ. ಅದು ಹೇಗಿರಬೇಕೆಂದು ನೀವು ಬಯಸುತ್ತೀರೋ ಹಾಗೆ ಅಲ್ಲ, ಅಥವಾ ಅದು ಹೇಗಿತ್ತೋ ಹಾಗೆ ಅಲ್ಲ. ಕಲ್ಲಿಗೆ ಇರುವ ಒಂದೇ ಒಂದು ನ್ಯೂನತೆ ಏನೆಂದರೆ ಅದು ಕರಗುವುದಿಲ್ಲ. ಆದರೆ ಇದು ಅದರ ಗುಣವೂ ಆಗಿದೆ, ಏಕೆಂದರೆ ಅದು ಬದಲಾಗುವುದಿಲ್ಲ. ಯಾವುದೇ ವ್ಯಕ್ತಿಯು ನಿಮ್ಮನ್ನು ಲೋಕದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿ ಮಾಡಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅಲ್ಲ, ಏಕೆಂದರೆ ದೇವರೇ ಆ ವ್ಯಕ್ತಿಯಲ್ಲಿರುತ್ತಾನೆ. ಯಾರು ತಮ್ಮ ತಪ್ಪುಗಳಿಗಾಗಿ ತಮ್ಮೊಂದಿಗೆ ತಾವೇ ಹೋರಾಡುತ್ತಾರೋ ಅವರನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಜೀವನವು ಒಂದು ಪ್ರಯಾಣ, ಅದನ್ನು ಬಲವಂತದಿಂದ ತೆಗೆದುಕೊಳ್ಳಬಾರದು, ಆದರೆ ಅದನ್ನು ಶಕ್ತವಾಗಿ ಬದುಕಬೇಕು. ಸರಿಯಾದ ಸಮಯದಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ಮತ್ತೊಂದು ತಪ್ಪು. ನಿಮ್ಮ ಬಗ್ಗೆ ಮತ್ತು ಬೇರೆಯವರ ಬಗ್ಗೆ ಇತರ ಅಭಿಪ್ರಾಯವನ್ನು ನಿಮ್ಮ ವಾಸ್ತವವಾಗಲು ಬಿಡಬೇಡಿ. ಜವಾಬ್ದಾರಿಗಳು ಕೂಡ ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳುತ್ತವೆ. ಅವುಗಳನ್ನು ಎಷ್ಟು ಹೆಚ್ಚು ಪೂರೈಸುತ್ತಾರೋ ಅಷ್ಟೇ ಹೆಚ್ಚು ಅವು ಅವರಿಗೆ ತೊಂದರೆ ನೀಡುತ್ತವೆ. ಜೀವನದಲ್ಲಿ ಅಂತಹ ವೇಗದಿಂದ ಮುನ್ನುಗ್ಗಿ, ಇದರಿಂದ ಜನರ ಕೆಟ್ಟತನದ ದಾರಗಳು ನಿಮ್ಮ ಕಾಲಿಗೆ ಬಿದ್ದು ಮುರಿದು ಹೋಗುತ್ತವೆ. ನೀವು ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವದಿಂದ ಬೇರ್ಪಡಿಸಿದರೆ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ತಪ್ಪನ್ನು ಮಾಡುತ್ತಾ ಕಳೆದ ಜೀವನವು ಏನನ್ನೂ ಮಾಡದೆ ಕಳೆದ ಜೀವನಕ್ಕಿಂತ ಹೆಚ್ಚು ಗೌರವಾನ್ವಿತ ಮತ್ತು ಹೆಚ್ಚು ಉಪಯುಕ್ತವಾಗಿದೆ. ಜಗತ್ತು ನಿಮಗೆ ಬದುಕಲು ಋಣಿಯಾಗಿದೆ ಎಂದು ಹೇಳುತ್ತಾ ತಿರುಗಬೇಡಿ. ಜಗತ್ತಿಗೆ ನಿಮ್ಮೊಂದಿಗೆ ಯಾವುದೇ ವ್ಯವಹಾರವಿಲ್ಲ. ಸಂಬಂಧಗಳ ಸೂಕ್ಷ್ಮತೆ ಮತ್ತು ವಿಶ್ವಾಸ. ನೀವು ಯಾರಿಗಾದರೂ ದ್ರೋಹ ಮಾಡಿದರೆ ಅವನು ಎಷ್ಟು ಮೂರ್ಖ ಎಂದು ಯೋಚಿಸಬೇಡಿ. ಬದಲಿಗೆ ಅವನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದನು ಎಂಬುದರ ಬಗ್ಗೆ ಯೋಚಿಸಿ. ಇಲ್ಲಿ ಪ್ರತಿಯೊಂದು ಹಕ್ಕಿ ಗಾಯಗೊಂಡಿದೆ, ಆದರೆ ಮತ್ತೆ ಹಾರಲು ಸಾಮರ್ಥ್ಯವುಳ್ಳದ್ದು ಮಾತ್ರ ಜೀವಂತವಾಗಿದೆ. ಪ್ರಪಂಚದ ಅತ್ಯುತ್ತಮ ಪುಸ್ತಕವೆಂದರೆ ನಾವೇ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಜನರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ನೀವು ಬಯಸುತ್ತೀರೋ ಹಾಗೆಯೇ ನೀವು ಇತರರನ್ನು ನಡೆಸಿಕೊಳ್ಳಿ. ನಾವು ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಷ್ಟದಿಂದ ಪಡೆಯುವ ವಿಷಯಗಳನ್ನು ಇಷ್ಟಪಡುತ್ತೇವೆ. ಜೀವನದ ಪಾತ್ರವನ್ನು ನಿರ್ವಹಿಸುವುದು ಅಷ್ಟು ಸುಲಭವಲ್ಲ. ಚದುರಿ ಹೋಗಬೇಕಾಗುತ್ತದೆ. ಸಂಬಂಧಗಳನ್ನು ಸರಿಪಡಿಸಲು ಜೀವನವು ಎಂದಿಗೂ ಚಿಕ್ಕದಲ್ಲ. ನಮ್ಮ ಆಸೆಗಳು ಮಾತ್ರ ಹೆಚ್ಚಾಗುತ್ತವೆ. ಯಾರಿಗಾದರೂ ಉಪಯುಕ್ತವಾಗಲು ಜೀವನವನ್ನು ನೀಡಲಾಯಿತು, ಆದರೆ ಕಾಗದದ ತುಣುಕುಗಳನ್ನು ಬೆಳೆಸಲು ಸಮಯವು ಕಳೆದು ಹೋಗುತ್ತಿದೆ. ಒಂದು ಕ್ಷಣ ಒಪ್ಪಿಕೊಳ್ಳೋಣ, ನಿರ್ಧಾರಗಳು ಅದೃಷ್ಟದಲ್ಲಿ ಬರೆದಿರುತ್ತವೆ. ನೀವು ಪ್ರತೀಕಾರ ತೆಗೆದುಕೊಳ್ಳಬೇಡಿ, ಬದಲಿಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಬಹುಶಃ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಯಾರಾದರೂ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿದರೆ ಚಿಂತಿಸಬೇಡಿ, ಏಕೆಂದರೆ ಹೇಳು ಒಂದು ಮಾತನ್ನು ಹೊಂದಿರುವವರ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಜೀವನದಲ್ಲಿ ಏನಾದರೂ ಕೆಟ್ಟದು ಸಂಭವಿಸಿದರೆ ತಾಳ್ಮೆ ಇರಲಿ, ಏಕೆಂದರೆ ಅತ್ತ ನಂತರ ನಗಲು ಅವಕಾಶ ಸಿಗುತ್ತದೆ. ಜೀವನದಲ್ಲಿ ಮಜಾ ಬೇರೆಯಾಗಿರುತ್ತದೆ. ನಿಮ್ಮಲ್ಲಿ ನಿಮಗೆ ವಿಶ್ವಾಸವಿದ್ದರೆ ಅದು ನಿಮ್ಮ ಶಕ್ತಿಯಾಗುತ್ತದೆ, ಮತ್ತು ಅದೇ ವಿಶ್ವಾಸವನ್ನು ನೀವು ಇತರರ ಮೇಲೆ ಇಟ್ಟರೆ ಅದು ದುರ್ಬಲತೆಯಾಗಿ ಪರಿಣಮಿಸುತ್ತದೆ. ಗಾಳಿಯ ದಿಕ್ಕು ಬದಲಾಗುವುದಕ್ಕೆ ಭಯವೇಕೆ? ಕೆಲವೊಮ್ಮೆ ನನ್ನದೇ ಜನರು ಸಹ ಬದಲಾಗುವುದನ್ನು ನಾನು ನೋಡಿದ್ದೇನೆ. ನಾನು ಏನನ್ನಾದರೂ ಮಾಡಬೇಕೆಂದು ಬಯಸಿದರೆ ಅದನ್ನು ನೀವೇ ಮಾಡಬೇಕು, ಮತ್ತು ಇಡೀ ಪ್ರಪಂಚದೊಂದಿಗೆ ಹೋರಾಡುವ ಮೊದಲು ನಿಮ್ಮೊಂದಿಗೆ ನೀವು ಯುದ್ಧ ಮಾಡಬೇಕು. ಸಮಯ ಉತ್ತಮವಾಗಿದ್ದರೆ ನಿಮ್ಮ ತಪ್ಪು ಕೂಡ ಹಾಸ್ಯದಂತೆ ಕಾಣುತ್ತದೆ, ಮತ್ತು ಸಮಯ ಕೆಟ್ಟದಾಗಿದ್ದರೆ ಹಾಸ್ಯವೂ ಸಹ ತಪ್ಪಾಗಿ ಪರಿಣಮಿಸುತ್ತದೆ. ಸೋಲು, ಧೈರ್ಯ ಮತ್ತು ಯಶಸ್ಸಿನ ಮೆಟ್ಟಿಲುಗಳು. ಸೋಲು ಒಂದು ಸವಾಲು, ಅದನ್ನು ಸ್ವೀಕರಿಸಿ. ಏನು ಕೊರತೆಯಾಗಿದೆ ಎಂಬುದನ್ನು ನೋಡಿ ಮತ್ತು ನಿಮ್ಮನ್ನು ಸುಧಾರಿಸಿಕೊಳ್ಳಿ. ನಿಮ್ಮ ಸಂತೋಷಕ್ಕಾಗಿ ನಿಮ್ಮಲ್ಲಿ ಸೋಲುವ ವ್ಯಕ್ತಿಯಿಂದ ನೀವು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಜನರಿಂದ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಜನರು ನಿಮಗೆ ಎಷ್ಟು ದಿನ ಅವರ ಕಾಳಜಿ ಇರುತ್ತದೆಯೋ ಅಷ್ಟು ದಿನ ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾರೆ. ಕನಸುಗಳು ಎಂದರೆ ನೀವು ನಿದ್ರಿಸುವಾಗ ಕಾಣುವಂತದ್ದಲ್ಲ, ಅವು ನಿಮ್ಮನ್ನು ನಿದ್ರಿಸಲು ಬಿಡದಂತದ್ದಾಗಿವೆ. ನೀವು ನಿಮ್ಮ ಹಿಂದಿನ ಬಗ್ಗೆ ಯೋಚಿಸುತ್ತಲೇ ಇದ್ದರೆ ನಿಮ್ಮ ಇಂದಿನ ಮತ್ತು ನಾಳಿನ ದಿನಗಳನ್ನು ನೀವು ಎಂದಿಗೂ ರಚಿಸಲು ಸಾಧ್ಯವಾಗುವುದಿಲ್ಲ. ಇಷ್ಟೊಂದು ಅಡಚಣೆಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಜೀವನವನ್ನು ನಿಭಾಯಿಸುವ ಕೌಶಲ್ಯವು ಉತ್ತಮವಾಗಿಲ್ಲದಿದ್ದರೂ ಬಂದಿದೆ. ಕೆಲವು ವಿಷಯಗಳಿಗೆ ಉತ್ತರ ಕೇವಲ ಮೌನವಾಗಿದೆ, ಮತ್ತು ನನ್ನನ್ನು ನಂಬಿ, ಇದು ಬಹಳ ಸುಂದರವಾದ ಉತ್ತರವಾಗಿದೆ. ನಿಮ್ಮ ಜೇಬುಗಳು ಖಾಲಿಯಾಗಿದ್ದರೂ ಇನ್ನೂ ನಿರಾಕರಿಸುವ ನನ್ನ ತಂದೆಗಿಂತ ಶ್ರೀಮಂತ ವ್ಯಕ್ತಿಯನ್ನು ನಾನು ಎಂದಿಗೂ ನೋಡಿಲ್ಲ. ಪ್ರಪಂಚದಲ್ಲಿ ತಾಯಿಯ ಹೃದಯವೇ ಅತ್ಯಂತ ಮೃದುವಾದದ್ದು ಎಂದು ಯಾರು ಹೇಳುತ್ತಾರೆ? ತಂದೆಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ವಿದಾಯ ಹೇಳುವುದನ್ನು ನಾನು ಹೆಚ್ಚಾಗಿ ಕೇಳಿದ್ದೇನೆ. ಸಾಧ್ಯವಾದಷ್ಟು ಮೌನವಾಗಿರುವುದು ಉತ್ತಮ,
ಏಕೆಂದರೆ ನಾಲಿಗೆಯೇ ಅತಿದೊಡ್ಡ ಅಪರಾಧವನ್ನು ಮಾಡುತ್ತದೆ. ಮನಲ್ಲಿಯೂ ಸಹ ಕೆಲವು ವಿಷಯಗಳನ್ನು ತಪ್ಪಿಸಿ. ಎಲ್ಲದರ ಬಗ್ಗೆ ವಾದ ಮಾಡುವುದು ಸರಿಯಲ್ಲ. ಮನುಷ್ಯನಿಗೆ ತನ್ನ ಸ್ಥಿತಿ ಮತ್ತು ಸ್ವಭಾವವನ್ನು ಮರೆಯುವ ರೋಗವಿದೆ ಮತ್ತು ಪ್ರಕೃತಿಯು ಅದನ್ನು ನೆನಪಿಸಲು ಪರಿಪೂರ್ಣ ಔಷಧಿಯನ್ನು ನೀಡಿದೆ. ಯಾರಿಲ್ಲದೆ ಜೀವನವು ಎಂದಿಗೂ ನಿಲ್ಲುವುದಿಲ್ಲ, ಆದರೆ ಪ್ರೀತಿಪಾತ್ರರಿಲ್ಲದೆ ಅದು ಕಳೆಯುವುದಿಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಕಹಿ ಸಿಪ್ಗಳು ಆಗಾಗ್ಗೆ ಜೀವನವನ್ನು ಸಿಹಿಗೊಳಿಸುತ್ತವೆ. ಶಾಂತಿ, ಪರಿಶ್ರಮ ಮತ್ತು ವಾಸ್ತವ. ನಿಮಗೆ ಜೀವನದಲ್ಲಿ ಶಾಂತಿ ಬೇಕಾಗಿದ್ದರೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಮತ್ತು ಜನರಿಗೆ ಸಹಾಯ ಮಾಡಿ. ಕೇವಲ ಮಾತುಗಳ ಮೇಲೆ ಅಲ್ಲ, ಜೀವನದ ವಾಸ್ತವವನ್ನು ಮಾತ್ರ ತಿಳಿದುಕೊಳ್ಳಬೇಕು. ನೋವಿನಲ್ಲಿ ನೀವು ಒಬ್ಬಂಟಿಯಾಗಿರುತ್ತೀರಿ ಮತ್ತು ಸಂತೋಷದಲ್ಲಿ ಇಡೀ ಪ್ರಪಂಚವಿರುತ್ತದೆ. ಕಠಿಣ ಪರಿಶ್ರಮಕ್ಕೆ ಎಷ್ಟು ಹತ್ತಿರವಾಗಿರಿ ಎಂದರೆ ಗಮ್ಯಸ್ಥಾನವು ನಿಮ್ಮಿಂದ ಎಂದಿಗೂ ದೂರವಾಗಬಾರದು. ನನ್ನನ್ನು ತಿರಸ್ಕರಿಸಿದವರು ಸಮಯ ತೆಗೆದುಕೊಳ್ಳಲಿ ಮತ್ತು ನನ್ನನ್ನು ಭೇಟಿಯಾಗುವಂತಹ ಸಮಯವನ್ನು ನಾನು ತರುತ್ತೇನೆ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವಾದಲ್ಲಿ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಆ ಜನರಿಗೆ ಉತ್ತಮ. ಇಡೀ ಪ್ರಪಂಚವು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವಾಗ ನಿಮ್ಮನ್ನು ಬಲಪಡಿಸಿಕೊಳ್ಳುವ ನಿಜವಾದ ಸಂತೋಷ ಇರುತ್ತದೆ. ಕೆಟ್ಟ ಜನರು ಅರ್ಥಮಾಡಿಕೊಳ್ಳುವುದರಿಂದ ಮಾತ್ರ ಅರ್ಥಮಾಡಿಕೊಳ್ಳಲು ಸಾಧ್ಯವಿದ್ದರೆ ಆಗ ಅವರು ತಮ್ಮ ಕೊಳಲನ್ನು ಕಳೆದುಕೊಳ್ಳುತ್ತಿದ್ದರು. ಮಹಾಭಾರತವು ಸಂಭವಿಸಲು ಎಂದಿಗೂ ಅವಕಾಶ ನೀಡದವನು ಕೃಷ್ಣ. ನೀವು ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಹೊಂದಿದ್ದರೆ ಅರ್ಧದಷ್ಟು ವಿಜಯವು ಮುಗಿದಂತೆ. ನಿಮ್ಮ ಬಗ್ಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ನಿಮ್ಮ ವಾಸ್ತವವಾಗಲು ಬಿಡಬೇಡಿ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ನೆರಳು ಎಂದಿಗೂ ದೇಹವನ್ನು ಮೀರಿಸಿ ಗೆಲ್ಲಲು ಸಾಧ್ಯವಿಲ್ಲ. ಇದು ಎದುರಾಳಿಗೆ ಸಹಾಯಕವಲ್ಲ. ಯಾರನ್ನಾದರೂ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಕೆಲವು ಸಂಬಂಧಗಳಿಗೆ ಹೆಸರುಗಳಿರುವುದಿಲ್ಲ, ಕೆಲವು ಸಂಬಂಧಗಳು ಹೆಸರಿಗೆ ಮಾತ್ರ ಇರುತ್ತವೆ. ಇದು ಕಹಿಯಾದರೂ ಸತ್ಯ. ನಿಮ್ಮವರು ಯಾವಾಗ ನಿಮ್ಮವರಾಗುತ್ತಾರೆ ಮತ್ತು ಅಪರಿಚಿತರು ಯಾವಾಗ ನಿಮ್ಮವರಾಗುತ್ತಾರೆ ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ. ಒಳ್ಳೆಯ ಅದೃಷ್ಟವು ಅವಕಾಶ ಸಿದ್ಧತೆಯನ್ನು ಭೇಟಿಯಾದಾಗ ಸಂಭವಿಸುತ್ತದೆ, ಆದರೆ ದುರದೃಷ್ಟವು ಸಿದ್ಧತೆಯ ಕೊರತೆಯು ವಾಸ್ತವವನ್ನು ಭೇಟಿಯಾದಾಗ ಸಂಭವಿಸುತ್ತದೆ. ಇದು ಕಹಿಯಾದರೂ ಸತ್ಯ. ನೀವು ಸಂಬಂಧಗಳನ್ನು ಎಷ್ಟೇ ಚೆನ್ನಾಗಿ ನಿರ್ವಹಿಸಿದರೂ ನೀವು ಎಲ್ಲರ ಒಡನಾಡಿಯಾಗಲು ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ ಸೋತ ವ್ಯಕ್ತಿಯು ಮತ್ತೆ ಗೆಲ್ಲುವ ಭರವಸೆ ಇಡಬಹುದು, ಆದರೆ ಸೋತವನು ಭರವಸೆಯನ್ನೇ ಕಳೆದುಕೊಂಡಿರುತ್ತಾನೆ. ಕಠಿಣ ಪರಿಶ್ರಮ ಮತ್ತು ಏಕಾಂಗಿ ಪಯಣ. ನದಿಯ ದಡದಲ್ಲಿ ನಿಂತರೆ ನದಿಯನ್ನು ದಾಟಲು ಸಾಧ್ಯವಿಲ್ಲ. ಅದನ್ನು ದಾಟಲು ನೀವು ಅದರೊಳಗೆ ಹೋಗಬೇಕು. ಕಷ್ಟಪಡುವುದು ನಿಮ್ಮ ಕೆಲಸ, ಉಳಿದ ಎಲ್ಲವೂ ದೈವ ಸಂಕಲ್ಪ. ಒಳ್ಳೆಯ ಸಮಯದಲ್ಲಿ ದೇವರ ಹೆಸರನ್ನು ನೆನಪಿಸಿಕೊಳ್ಳಬೇಕು. ಕೆಟ್ಟ ಸಮಯವನ್ನು ಎದುರಿಸಲು ಸಹ ಸಿದ್ಧರಾಗಿರಬೇಕು. ನೀವು ಒಂಟಿಯಾಗಿದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ, ಬದಲಿಗೆ ನೀವೊಬ್ಬರೇ ಸಾಕು ಎಂದು ಯೋಚಿಸಿ. ನಾವು ಸ್ನೇಹಿತರಂತೆ ಕುಳಿತುಕೊಳ್ಳುತ್ತಿದ್ದ, ಹೆಚ್ಚು ಸಂತೋಷ ಮತ್ತು ಕಡಿಮೆ ದುಃಖವನ್ನು ಹಂಚಿಕೊಳ್ಳುತ್ತಿದ್ದ ಆ ಸುಂದರ ದಿನಗಳು. ಜೀವನದ ಹಾದಿಯಲ್ಲಿ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ಕುಟುಂಬವಿಲ್ಲ, ಸ್ನೇಹಿತರಿಲ್ಲ, ಕೇವಲ ನೀವು ಮತ್ತು ನಿಮ್ಮ ಧೈರ್ಯ. ತಂದೆಯ ಹೃದಯದಲ್ಲಿ ತಮ್ಮ ಮಕ್ಕಳ ಬಗ್ಗೆ ಇರುವ ಪ್ರೀತಿ ಎಷ್ಟಿರುತ್ತದೆ ಎಂದರೆ ಅವರು ಮಗುವಿನ ತಪ್ಪುಗಳಿಗಾಗಿ ತಮ್ಮ ಪಾಲನೆಯನ್ನೇ ದೂಷಿಸುತ್ತಾರೆ. ಜೀವನದ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ, ಅವು ಕೇವಲ ನೋವನ್ನು ಸಹಿಸಿಕೊಳ್ಳುತ್ತವೆ. ಅಹಂಕಾರದ ಬಗ್ಗೆ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ನೀವು ತಪ್ಪು ಎಂದು ಅದು ನಿಮಗೆ ಎಂದಿಗೂ ಅನಿಸಲೇ ಬಿಡುವುದಿಲ್ಲ. ಯಾರಿಗಾದರೂ ದ್ರೋಹ ಮಾಡಿ ಅವನು ಎಷ್ಟು ಮೂರ್ಖ ಎಂದು ಯೋಚಿಸಬೇಡಿ, ಬದಲಾಗಿ ಅವನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದನು ಎಂಬುದರ ಬಗ್ಗೆ ಯೋಚಿಸಿ. ಈ ಹಂತವು ಹಾದು ಹೋಗುತ್ತದೆ. ಸ್ವಲ್ಪ ತಾಳ್ಮೆ ಇರಲಿ. ಸಂತೋಷವು ನಿಲ್ಲದಿದ್ದಾಗ ದುಃಖಕ್ಕೆ ಏನಿದೆ? ಏನನ್ನಾದರೂ ಒಡೆಯಲು ಕಲ್ಲು ಎಸೆಯುವುದು ಅಗತ್ಯವಿಲ್ಲ. ಮಾತನಾಡುವ ಧ್ವನಿಯನ್ನು ಬದಲಾಯಿಸುವುದರಿಂದಲೂ ಅನೇಕ ವಿಷಯಗಳು ಒಡೆಯಬಹುದು. ಸಂಬಂಧಗಳು ಗಾಜಿನಂತಿವೆ, ಒಡೆದರೆ ಚುಚ್ಚುತ್ತವೆ. ಅಂಗೈಯಲ್ಲಿ ಅಲಂಕರಿಸುವುದು, ಏಕೆಂದರೆ ಒಡೆಯಲು ಒಂದು ಕ್ಷಣ ಮತ್ತು ಮಾಡಲು ವರ್ಷಗಳು ಬೇಕಾಗುತ್ತದೆ. ನಿಮ್ಮ ಸಮಸ್ಯೆಗಳನ್ನು ನೀವು ಎದುರಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡದನ್ನು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಮನುಷ್ಯನ ಮನೋಭಾವ ಮತ್ತು ವೈಫಲ್ಯದ ಪಠ. ಪ್ರಪಂಚದ ಅದೊಡ್ಡ ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಜೀವವಿದೆ ಎಂದು ಹುಡುಕುತ್ತಿದ್ದಾರೆ, ಆದರೆ ಮನುಷ್ಯನ ಜೀವನದಲ್ಲಿ ಸಂತೋಷವಿದೆ ಎಂದು ಹುಡುಕುತ್ತಿಲ್ಲ. ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಕೇಳಿದಾಗ ಜನರು ಸಂಶಯ ಪಡುತ್ತಾರೆ ಮತ್ತು ಕೆಟ್ಟ ವಿಷಯಗಳನ್ನು ಕೇಳಿದ ತಕ್ಷಣ ನಂಬುತ್ತಾರೆ. ಪುಸ್ತಕಗಳನ್ನು ಓದುವುದರಿಂದ ಇಡೀ ಜೀವನದಲ್ಲಿ ಕಲಿಯಲಾಗದವರು ಕೆಲವು ಮುಖಗಳನ್ನು ಹತ್ತಿರದಿಂದ ನೋಡಿದರೆ ಎಷ್ಟೋ ಪಾಠಗಳನ್ನು ಕಲಿತಿದ್ದೆ. ಇತರರ ಮೇಲೆ ಭರವಸೆ ಇಡುವ ಬದಲು ನಿಮ್ಮ ಮೇಲೆ ಭರವಸೆ ಇಡಲು ಪ್ರಯತ್ನಿಸಿ. ಅದೃಷ್ಟವು ನಿಮ್ಮ ಸ್ನೇಹಿತನಲ್ಲ, ಆದರೂ ಅದು ಕೋಪಗೊಳ್ಳುತ್ತದೆ. ಬುದ್ಧಿವಂತಿಕೆ ಕಬ್ಬಿಣವಲ್ಲ, ಆದರೂ ತುಕ್ಕು ಹಿಡಿಯುತ್ತದೆ. ಸ್ವಾಭಿಮಾನವು ದೇಹವಲ್ಲ, ಆದರೂ ಗಾಯಗೊಳ್ಳುತ್ತದೆ. ಮತ್ತು ಮನುಷ್ಯನು ವಾತಾವರಣವಲ್ಲ, ಆದರೂ ಸಂಬಂಧಗಳು ಬದಲಾಗುತ್ತವೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ, ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಬಾಯಾರಿಕೆಯನ್ನು ನೀಗಿಸದಿದ್ದರೂ ಅದು ಬೆಂಕಿಯನ್ನು ನಂದಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜೀವನದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ. ವ್ಯತ್ಯಾಸವೆಂದರೆ ಕೆಲವರಿಗೆ ಕಡಿಮೆ ಸಮಸ್ಯೆಗಳೇ ಮತ್ತು ಕೆಲವರಿಗೆ ಹೆಚ್ಚು ಸಮಸ್ಯೆಗಳಿವೆ. ಜೀವನದಲ್ಲಿ ಯಶಸ್ವಿಯಾದ ಎಲ್ಲ ಜನರು ಖಂಡಿತವಾಗಿಯೂ ವೈಫಲ್ಯವನ್ನು ಎದುರಿಸಿದ್ದಾರೆ. ಜೀವನವು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಇದು ಜೀವನದ ಪ್ರತಿಯೊಂದು ಬಣ್ಣವನ್ನು ಮಿಶ್ರಣ ಮಾಡುವ ಸಮಯ. ಜೀವನದ ವ್ಯಾಪಾರಿ ಯಾರು ಎಂದರೆ ಅವನು ತನ್ನ ಜೀವನವನ್ನು ತನ್ನ ಮೇಲೆ ಕಳೆಯುತ್ತಾನೆ. ಸ್ವಾಭಿಮಾನ ಮತ್ತು ಬದಲಾವಣೆ ಶಕ್ತಿ.
ಯಾರ ಜೀವನದಲ್ಲಿ ನಿಮ್ಮ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ಸಮಾನವಾಗುತ್ತದೆಯೋ ಆಗ ನೀವು ಇಲ್ಲದಿರುವುದು ಉತ್ತಮ. ಇದು ಹೆಮ್ಮೆಯಲ್ಲ, ಇದು ಸ್ವಾಭಿಮಾನ. ಪ್ರತಿಯೊಂದು ತನ್ನ ಸಮಯಕ್ಕೆ ಹೊಂದಿಕೊಳ್ಳುತ್ತದೆ. ಅದು ಕೇವಲ ವರ್ತನೆ ಮತ್ತು ಲಗತ್ತು, ಅದು ಎಂದಿಗೂ ವಯಸ್ಸಾಗುವುದಿಲ್ಲ. ಕೆಲವೊಮ್ಮೆ ಕಲ್ಲಿನ ಅಡಚಣೆಯೂ ಸಹ ಒಂದು ಗೀಚನ್ನು ಬಿಡುವುದಿಲ್ಲ, ಮತ್ತು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಸಣ್ಣ ವಿಷಯದಿಂದ ಛಿದ್ರವಾಗ್ತಾನೆ. ಕೆಲವೊಮ್ಮೆ ಬೇರೊಬ್ಬರ ಉತ್ಸಾಹವನ್ನು ನೋಡಿದ ನಂತರ ನಮ್ಮೊಳಗೆ ಉತ್ಸಾಹ ಬೆಳೆಯುತ್ತದೆ. ಬೇರೊಬ್ಬರ ಪಾದಗಳಿಗೆ ಬಿದ್ದು ಗೌರವ ಪಡೆಯುವ ಬದಲು ನಿಮ್ಮದೇ ಪಾದಗಳ ಮೇಲೆ ನಡೆದು ಏನಾದರೂ ಆಗಲು ನಿರ್ಧರಿಸಿ. ನೀವು ಜೀವನದಲ್ಲಿ ಒಮ್ಮೆ ಮಾತ್ರ ಬದುಕುತ್ತೀರಿ. ನೀವು ಅದನ್ನು ಸರಿಯಾಗಿ ಬದುಕಿದರೆ ಒಮ್ಮೆ ಸಾಕು. ಹೋರಾಟವು ಎಷ್ಟು ಕಠಿಣವಾಗಿದೆಯೋ ನಿಮ್ಮ ಉದ್ದೇಶಗಳ ಮೇಲೆ ನಿಮಗೆ ಅಷ್ಟೇ ಹೆಚ್ಚು ವಿಶ್ವಾಸವಿರುತ್ತದೆ. ಜೀವನದ ಸಾಗರದಲ್ಲಿ ಸುಮ್ಮನೆ ಕುಳಿತು ಕನಸು ಕಾಣುವುದು ನಿಮ್ಮನ್ನು ಮುಳುಗಿಸುವುದು ಖಚಿತ. ತೊಂದರೆಗಳು ಇದ್ದರೆ ಅವು ಕಠಿಣ ಹೋರಾಟದಿಂದ ಮಾತ್ರ ಜಯಿಸಲ್ಪಡುತ್ತವೆ. ಪ್ರತಿಯೊಂದು ಗಮ್ಯಸ್ಥಾನವನ್ನು ಸಾಧಿಸಬಹುದು. ನಿಮ್ಮ ಹೃದಯದಲ್ಲಿ ಹೋರಾಡಲು ಧೈರ್ಯವಿರಬೇಕು. ಕಷ್ಟಗಳ ಅಲೆಗಳನ್ನು ನಿಲ್ಲಿಸುವುದು ನಿಮ್ಮ ಕೈಯಲ್ಲಿ ಇಲ್ಲ, ಆದರೆ ಈಜುವುದನ್ನು ಕಲಿತು ಅವುಗಳನ್ನು ದಾಟುವುದು ನಿಮ್ಮ ಕೈಯಲ್ಲಿದೆ. ಒಂದು ಕ್ಷಣವೂ ಸಹ ನೀವು ದುರ್ಬಲರು ಎಂದು ಯೋಚಿಸಬೇಡಿ. ನಮ್ಮೆಲ್ಲರೊಳಗೆ ಆಂತರಿಕ ಶಕ್ತಿಯ ಭಂಡಾರ ಅಡಗಿದೆ. ಧೈರ್ಯ ಮತ್ತು ಸ್ವಯಂ ಅರಿವು. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸುತ್ತಾ ನಾವು ನಮ್ಮ ಜೀವನವನ್ನು ಕಳೆಯುತ್ತೇವೆ. ದೇವರು ಏನು ಹೇಳುತ್ತಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿ ಸುಲಭವಾಗಿ ಜೀವನ ನಡೆಸುವುದನ್ನು ನೆನಪಿಸುತ್ತೀರಾ? ಯಾರೂ ಸಹ ಉಳಿಸಿಕೊಳ್ಳಲು ಯೋಗ್ಯವಾದ ಹೆಸರನ್ನು ಬಿಟ್ಟು ಹೋಗಿಲ್ಲ. ಜೀವನವು ನಾನು ಅಂದುಕೊಂಡಿದ್ದಕ್ಕಿಂತ ಚಿಕ್ಕದಾಗಿದೆ. ಸಮವು ಹೆಸರು ಮತ್ತು ಖ್ಯಾತಿಯನ್ನು ಕಸಿದುಕೊಳ್ಳುತ್ತದೆ. ಕೆಲವರು ನಮ್ಮಲ್ಲಿ ಉಳಿಯುತ್ತಾರೆ ಮತ್ತು ಕೆಲವರು ಅಹಂಕಾರದಲ್ಲಿ ಉಳಿಯುತ್ತಾರೆ. ಜೀವನವು ಒಂದು ಹೋರಾಟ, ಆದರೆ ನೋಟವು ಅದ್ಭುತವಾಗಿದೆ. ಎಲ್ಲಿ ಹೋರಾಟವಿಲ್ಲವೋ ಅಲ್ಲಿ ಶಕ್ತಿ ಇಲ್ಲ. ಅಡಚಣೆಗಳು ಇರಬೇಕು, ತಿನ್ನಲು ಮತ್ತು ಬೀಳಲು, ನಂತರ ತನ್ನನ್ನು ತಾನು ನೋಡಿಕೊಳ್ಳಲು ಮತ್ತು ಮತ್ತೆ ನಡೆಯಲು. ಇದೇ ಹೋರಾಟ ಮತ್ತು ಇದೇ ಜೀವನದ ಸತ್ಯ. ಕೆಲಸ ಮಾಡಿ, ಹೋರಾಡಿ, ಆದರೆ ನೀವು ಬದಲಾಯಿಸಬಹುದಾದ ಯಾವುದೇ ಕೆಟ್ಟದ್ದನ್ನು ಎಂದಿಗೂ ಒಪ್ಪಿಕೊಳ್ಳಬೇಡಿ. ಧೈರ್ಯವು ಸ್ನಾಯುವಿನಂತಿದೆ. ನಾವು ಅದನ್ನು ಬಳಸುತ್ತೇವೆ ಮತ್ತು ಅದನ್ನು ಬಲಪಡಿಸುತ್ತೇವೆ. ಜೀವನವು ಚಿಕ್ಕದಾದಾಗ ನೀವು ಮಾಡುವುದು ಇದೆ. ಧೈರ್ಯವು ಎಲ್ಲಕ್ಕಿಂತ ಪ್ರಮುಖ ಗುಣವಾಗಿದೆ, ಏಕೆಂದರೆ ಧೈರ್ಯವಿಲ್ಲದೆ ನೀವು ಯಾವುದೇ ಇತರ ಸದ್ಗುಣವನ್ನು ಸ್ಥಿರವಾಗಿ ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ನೀವು ಯಶಸ್ವಿಯಾಗುವವರೆಗೆ ನಿಮ್ಮ ಹೋರಾಟವನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ಸೋಲುವ ಬಗ್ಗೆ ಎಂದಿಗೂ ಭಯಪಡಬೇಡಿ, ಏಕೆಂದರೆ ಸೋಲು ಎಂಬುದು ಅಸ್ತಿತ್ವದಲ್ಲಿಲ್ಲ. ಗೆಲುವು ಅಥವಾ ಕಲಿಕೆ ಮಾತ್ರ ಇರುತ್ತದೆ. ನಾಳೆಯನ್ನು ಸುಧಾರಿಸಲು ನೀವು ಇಂದಿನಿಂದ ಕಲಿಯಬೇಕು. ಆತ್ಮಜ್ಞಾನಕ್ಕಾಗಿ ನೀವು ಬಹಳಷ್ಟು ಹೋರಾಡಬೇಕು. ನೀವು ಇಂದು ನಿಂತರೆ ಅಲ್ಲಿಯವರೆಗಿನ ನಿಮ್ಮ ಎಲ್ಲಾ ಹೋರಾಟವೂ ವ್ಯರ್ಥವಾಗುತ್ತದೆ. ಯಶಸ್ಸಿನ ಹೋರಾಟದಲ್ಲಿ ಮನುಷ್ಯ ಒಂಟಿಯಾಗಿರುತ್ತಾನೆ. ಜಗತ್ತು ಅವನೊಂದಿಗೆ ಇರುತ್ತದೆ. ದೇಹದ ಶಕ್ತಿಯು ಮುಖ್ಯವಲ್ಲ, ಆತ್ಮದ ಶಕ್ತಿಯೂ ಮುಖ್ಯವಾಗಿದೆ. ಮನಸ್ಸಿನ ಶಕ್ತಿ ಮತ್ತು ಯೋಚನೆಗಳು. ನೀವು ಧೈರ್ಯವನ್ನು ಆಯ್ಕೆ ಮಾಡಬಹುದು ಅಥವಾ ನೀವು ಆರಾಮವನ್ನು ಆಯ್ಕೆ ಮಾಡಬಹುದು, ಆದರೆ ನೀವು ಎರಡನ್ನೂ ಒಟ್ಟಿಗೆ ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಮನಸ್ಸು ಎಲ್ಲವೂ ಆಗಿದೆ. ನೀವು ಏನು ಯೋಚಿಸುತ್ತೀರೋ ನೀವೇ ಅದು ಆಗುತ್ತೀರಿ. ನಾಳೆ ಇಂದಿನಿಂದ ಹೆಚ್ಚು ತೆಗೆದುಕೊಳ್ಳಲು ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಯಾರ ವ್ಯಾಖ್ಯಾನವನ್ನೂ ಒಪ್ಪಿಕೊಳ್ಳಬೇಡಿ. ನಿಮ್ಮನ್ನು ನೀವೇ ವ್ಯಾಖ್ಯಾನಿಸಿ. ಕಲಿಕೆಯು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಜವಾದ ಯಶಸ್ಸಿಗಾಗಿ ನಿಮ್ಮನ್ನು ನೀವು 4 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. 1. ಏಕೆ? 2. ಏಕೆ ಇಲ್ಲ? 3. ನಾನೇಕೆ ಅಲ್ಲ? ಮತ್ತು 4. ಈಗಲೇ ಏಕೆ ಅಲ್ಲ? ಭರವಸೆಯು ನಾವೆಲ್ಲರೂ ಹೊಂದಿರುವ ಶ್ರೇಷ್ಠ ಉಡುಗೊರೆಗಳಲ್ಲಿ ಒಂದು, ಏಕೆಂದರೆ ಅದು ನಮಗೆ ಪ್ರಯತ್ನಿಸಲು, ಪ್ರೀತಿಸಲು ಮತ್ತು ಬದುಕಲು ಪ್ರೇರೇಪಿಸುವ ಒಂದು ಮಾಯಾಶಕ್ತಿ. ನೀವು ಹಾರಲು ಬಯಸಿದರೆ ನಿಮ್ಮನ್ನು ಭಾರವಾಗಿಸುವ ಎಲ್ಲವನ್ನೂ ಬಿಟ್ಟುಬಿಡಿ. ನಮ್ಮ ಕರಾಳ ಕ್ಷಣಗಳಲ್ಲಿ ನಾವು ಬೆಳಕಿನ ಮೇಲೆ ಕೇಂದ್ರೀಕರಿಸಬೇಕು. ತನ್ನನ್ನು ತಾನು ನಂಬುವ ವ್ಯಕ್ತಿ ಇತರರ ವಿಶ್ವಾಸವನ್ನು ಗೆಲ್ಲುತ್ತಾನೆ. ಜೀವನವು ಚಿಕ್ಕದಾಗಿದೆ ಮತ್ತು ನಾವು ಅದರ ಮಧ್ಯದಲ್ಲಿ ಸಾಗಿದರೆ, ಮಾರ್ಗದಲ್ಲಿ ಏನೇ ಸಂಭವಿಸಿದರೂ ಅಥವಾ ಏನೇ ಬದಲಾದರೂ ನಾವು ಸಂತೋಷವಾಗಿರುತ್ತೇವೆ. ಯಾವುದೇ ವಿಷಯಕ್ಕಿಂತ ಮೊದಲು ಸಿದ್ಧತೆಯು ಯಶಸ್ಸಿನ ಕೀಲಿಯಾಗಿದೆ. ಅವಕಾಶವು ಬಾಗಿಲು ತಟ್ಟದಿದ್ದರೆ ಒಂದು ಬಾಗಿಲನ್ನು ನಿರ್ಮಿಸಿ. ನಿಮ್ಮ ಕತ್ತಲೆಯನ್ನು ನೋಡುವ ನಿಮ್ಮ ಇಚ್ಛೆಯು ನಿಮಗೆ ಬದಲಾಯಿಸುವ ಶಕ್ತಿಯನ್ನು ನೀಡುತ್ತದೆ. ಹತಾಶೆಯ ಪರ್ವತಕ್ಕಿಂತ ಭರವಸೆಯ ಕಲ್ಲು ಉತ್ತಮ. ಯಾವಾಗಲೂ ಅವಕಾಶಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಅವು ಸಂಭವಿಸಲು ಕಾಯಬೇಡಿ. ಪ್ರತಿ ಸಮಸ್ಯೆಗೆ ಈಗಲೇ ಒಂದು ಪರಿಹಾರವಿರಬಹುದು, ಆದರೆ ಪ್ರತಿ ಪರಿಹಾರವೂ ಒಮ್ಮೆ ಸಮಸ್ಯೆಯಾಗಿತ್ತು ಎಂಬುದನ್ನು ಮರೆಯಬೇಡಿ. ವಿಷಯಗಳನ್ನು ಉತ್ತಮಗೊಳಿಸುವವರಿಗಾಗಿ ವಿಷಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಮನಸ್ಸು ತುಂಬಲು ಇರುವ ಪಾತ್ರೆಯಲ್ಲ, ಆದರೆ ಬೆಂಕಿ ಹಚ್ಚಲು ಇರುವ ಸಾಧನ. ನೀವು ಮಾಡಬಹುದು ಎಂದು ನಂಬಿರಿ ಮತ್ತು ನೀವು ಅರ್ಧದಾರಿಯಲ್ಲಿದ್ದೀರಿ. ಈ ಜಗತ್ತಿನಲ್ಲಿ ದೊಡ್ಡ ವಿಷಯವೆಂದರೆ ನೀವು ಎಲ್ಲಿ ನಿಂತಿದ್ದೀರಿ ಎಂಬುದಲ್ಲ, ಆದರೆ ನೀವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದೀರಿ ಎಂಬುದು. ಓದುವುದು ಮನಸ್ಸಿಗೆ ವ್ಯಾಯಾಮವಿದ್ದಂತೆ, ದೇಹಕ್ಕೆ ವ್ಯಾಯಾಮವಿದ್ದಂತೆ. ನಾವು ಏನು ಯೋಚಿಸುತ್ತೇವೆ ಅದೇ ನಾವು ಆಗುತ್ತೇವೆ. ಇತರರೊಂದಿಗೆ ಹೋಲಿಕೆ ಮತ್ತು ಸಹಾಯಕ ಮನೋಭಾವ. ಹದ್ದು ಎತ್ತರಕ್ಕೆ ಹಾರುವುದನ್ನು ನೋಡಿ ಒಂದು ಪಕ್ಷಿ ಎಂದಿಗೂ ಖಿನ್ನತೆಗೆ ಒಳಗಾಗುವುದಿಲ್ಲ. ಆದರೆ ಮನುಷ್ಯನ ಎತ್ತರದ ಹಾರಾಟವನ್ನು ನೋಡಿ ಒಬ್ಬ ಮನುಷ್ಯನು ಬೇಗನೆ ಖಿನ್ನತೆಗೆ ಒಳಗಾಗುತ್ತಾನೆ.
ಎಲ್ಲರ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತಾ ತಿರುಗುವ ಜನರು ಅದೇ ರೀತಿಯಲ್ಲಿ ನಾಶವಾಗುತ್ತಾರೆ. ಹುತ್ತದೊಳಗೆ ಹೋದ ಹಾವು ಸಾಯುತ್ತದೆ. ಉದ್ದನೆಯ ದಾರ ಮತ್ತು ಉದ್ದನೆಯ ನಾಲಿಗೆ ಕೇವಲ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನು ಸಂಯಮದಲ್ಲಿ ಇಡಬೇಕು. ನೂರಾರು ಬುದ್ಧಿವಂತ ಜನರು ಸಿಗುತ್ತಾರೆ, ಕೆಲವರು ಮಾತ್ರ ಸಿಗುತ್ತಾರೆ. ತೊಂದರೆ ಬಂದಾಗ ದೇವರ ಹೊರತು ಎಲ್ಲರ ಬಾಗಿಲುಗಳು ಮುಚ್ಚಿರುವುದನ್ನು ನೀವು ಕಾಣುತ್ತೀರಿ. ಯಾರಲ್ಲಿಯೂ ಅಷ್ಟು ದೋಷಗಳನ್ನು ಕಂಡುಹಿಡಿಯಬೇಡಿ, ಅವನು ನಿಮ್ಮನ್ನು ತನ್ನ ಜೀವನದಿಂದ ಹೊರಹಾಕುತ್ತಾನೆ. ರೈತನ ಒಂದು ದಿನದ ಜೀವನವನ್ನು ಬದುಕಿ ನೋಡಿ, ಅವನು ಹೇಗೆ ಮಣ್ಣಿನಿಂದ ತನ್ನ ತಟ್ಟೆಗಳನ್ನು ಅಲಂಕರಿಸುತ್ತಾನೆ. ಭಾರತವು ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದೆ, ಆದರೆ ಆ ತಪ್ಪುಗಳನ್ನು ಜನರು ಗುರುತಿಸಲು ಕಷ್ಟಪಡುತ್ತಾರೆ. ಹೆಚ್ಚು ನರಳಿದವನು ಹೆಚ್ಚು ನರಳುತ್ತಿದ್ದಾನೆ. ಯಾರಿಗಾದರೂ ಸಹಾಯ ಮಾಡಲು ಹಣ ಮಾತ್ರ ಬೇಕಾಗಿಲ್ಲ, ಒಂದು ಒಳ್ಳೆಯ ಹೃದಯ ಬೇಕು. ಪ್ರಪಂಚದಲ್ಲಿ ಅಗ್ಗದ ವಿಷಯವೆಂದರೆ ಸಲಹೆ. ನೀವು ಒಬ್ಬರಿಂದ ಕೇಳಿದರೆ ಅವರು 1000 ನೀಡುತ್ತಾರೆ. ಮತ್ತು ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ವಿಷಯವೆಂದರೆ ಸಹಾಯ. ನೀವು ಯಾರನ್ನಾದರೂ ಕೇಳಿದರೆ ಒಬ್ಬರು ಮಾತ್ರ ಮಾಡ್ತಾರೆ. ಭಾವನಾತ್ಮಕ ಸತ್ಯಗಳು ಮತ್ತು ಜೀವನ ಪಾಠಗಳು. ಯಾರನ್ನಾದರೂ ಮೋಸಗೊಳಿಸಿ ಸಂತೋಷಪಡಬೇಡಿ. ವಿಧಿ ನಿಮಗೆ ಕಪಾಳ ಮೋಕ್ಷ ಮಾಡಿದಾಗ ಅದು ಮುಖಕ್ಕೆ ಹೊಡೆಯುವುದಿಲ್ಲ, ಆದರೆ ನೇರವಾಗಿ ಆತ್ಮಕ್ಕೆ ಹೊಡೆಯುತ್ತದೆ. ತಪ್ಪು ಯಾರದೇ ಇರಲಿ, ಆದರೆ ಸಂಬಂಧದಲ್ಲಿ ಕಣ್ಣೀರು ಯಾವಾಗಲೂ ನಿರಪರಾಧಿಗಳಿಗೆ ಮಾತ್ರ ಹರಿಯುತ್ತದೆ. ಕತ್ತರಿಸಿದ ಕೊಂಬೆಯ ನೆರಳು ಎಲ್ಲಿದೆ? ಮಿತಿಗಳಿಗಿಂತ ಹೆಚ್ಚು ನಿರೀಕ್ಷೆಗಳು ಯಾವಾಗಲೂ ಗಾಯಗಳನ್ನು ನೀಡುತ್ತವೆ. ಜೀವನವು ಕ್ಷಣಗಳ ತೆರೆದ ಪುಸ್ತಕ. ಜೀವನವು ಆಲೋಚನೆಗಳು ಮತ್ತು ಉಸಿರುಗಳ ಒಂದು ಲೆಕ್ಕ. ಕೆಲವು ಅಗತ್ಯಗಳು ಈಡೇರುತ್ತವೆ, ಕೆಲವು ಆಸೆಗಳು ಈಡೇರದೆ ಉಳಿಯುತ್ತವೆ. ಜೀವನವು ಈ ಪ್ರಶ್ನೆಗಳಿಗೆ ಉತ್ತರ. ಜೀವನದ ಅತಿದೊಡ್ಡ ತಪ್ಪು ಅದೇ ತಪ್ಪು. ಇದರಿಂದ ನಾವು ಏನನ್ನೂ ಕಲಿಯಲು ಸಾಧ್ಯವಾಗುವುದಿಲ್ಲ. ಕಿರಣ, ಆ ಸೂರ್ಯನದ್ದೇ ಆಗಿರಲಿ ಅಥವಾ ಭರವಸೆಯದ್ದೇ ಆಗಿರಲಿ, ಜೀವನದ ಎಲ್ಲಾ ಕತ್ತಲೆಯನ್ನು ಅಳಿಸಿ ಹಾಕುತ್ತದೆ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಎಲ್ಲದಕ್ಕೂ ನೀವೇ ಜವಾಬ್ದಾರರು. ನೀವು ಅದನ್ನು ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೀರೋ ನಿಮ್ಮ ಜೀವನವು ಅಷ್ಟೇ ಉತ್ತಮವಾಗಿರುತ್ತದೆ. ಜೀವನದಲ್ಲಿ ಕೇವಲ ಇಬ್ಬರು ಮಾತ್ರ ಫಲರಾಗುತ್ತಾರೆ. ಒಬ್ಬರು ಯೋಚಿಸುತ್ತಾರೆ ಆದರೆ ಕಾರ್ಯನಿರ್ವಹಿಸುವುದಿಲ್ಲ, ಮತ್ತು ಇನ್ನೊಬ್ಬರು ಕಾರ್ಯನಿರ್ವಹಿಸುತ್ತಾರೆ ಆದರೆ ಯೋಚಿಸುವುದಿಲ್ಲ. ಜೀವನದ ಪ್ರತಿ ಬೆಳಗ್ಗೆ ಕೆಲವು ಪರಿಸ್ಥಿತಿಗಳನ್ನು ತರುತ್ತದೆ ಮತ್ತು ಪ್ರತಿ ಸಂಜೆ ಕೆಲವು ಅನುಭವಗಳೊಂದಿಗೆ ನಿರ್ಗಮಿಸುತ್ತದೆ. ವಿಜಯ, ಧೈರ್ಯ ಮತ್ತು ಪರಿಹಾರಗಳು. ಜೀವನದಲ್ಲಿ ಗೆಲ್ಲಲು ದೃಢ ಸಂಕಲ್ಪ ಇರಬೇಕು. ಕಳೆದುಕೊಳ್ಳಲು ಒಂದು ಭಯವೇ ಸಾಕು. ಜೀವನವು ಒಂದು ಆಟ. ನೀವು ಅನ್ನು ಆಟಗಾರನಂತೆ ಆಡಿದರೆ ನೀವು ಗೆಲ್ಲಬಹುದು. ರಸ್ತೆಗಳು ಎಲ್ಲಿ ಕೊನೆಗೊಳ್ಳುತ್ತವೆ? ಜೀವನ ಪ್ರಯಾಣದಲ್ಲಿ ಗಮ್ಯಸ್ಥಾನಗಳು ಕೇವಲ ಆಸೆಗಳು ಕೊನೆಗೊಳ್ಳುವಲ್ಲಿ ಇರುತ್ತವೆ. ಯಾರು ಎಂದಿಗೂ ಪ್ರತಿಕೂಲತೆಯನ್ನು ಕಂಡಿಲ್ಲವೋ ಅವರು ತಮ್ಮ ಶಕ್ತಿಯನ್ನು ತಿಳಿದಿರುವುದಿಲ್ಲ. ಯಾರಾದರೂ ಎಷ್ಟೇ ಹೇಳಿದರೂ ನಿಮ್ಮನ್ನು ನೀವು ಶಾಂತವಾಗಿ ಇರಿಸಿಕೊಳ್ಳಿ, ಏಕೆಂದರೆ ಸೂರ್ಯನು ಎಷ್ಟೇ ಪ್ರಬಲವಾಗಿದ್ದರೂ ಅದು ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ಸಸ್ಗಳು ನಮ್ಮ ದೌರ್ಬಲ್ಯಗಳನ್ನು ಸಾಬೀತುಪಡಿಸುವುದಿಲ್ಲ, ಬದಲಾಗಿ ನಾವು ಹೆಚ್ಚು ಪ್ರಯತ್ನಿಸಬೇಕು ಎಂದು ಅವು ಹೇಳುತ್ತವೆ. ಎಲ್ಲವನ್ನು ಕಳೆದುಕೊಂಡ ನಂತರವೂ ನಿಮ್ಮಲ್ಲಿ ಧೈರ್ಯ ಇದ್ದರೆ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಒಂದು ನಿರಾಕರಣೆಯು ನಿಮ್ಮ ಕಠಿಣ ಪರಿಶ್ರಮದ ಸುಧಾರಣೆಯಾಗಿದೆ, ಮತ್ತು ಅದೇ ಕಠಿಣ ಪರಿಶ್ರಮವು ನಿಮಗೆ ಲಕ್ಷಾಂತರ ಅಭಿಮಾನಿಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಮನಸ್ಸಿನ ಶಕ್ತಿಗಿಂತ ಹೆಚ್ಚು ಶಕ್ತಿಶಾಲಿ ಸಮಸ್ಯೆ ಜಗತ್ತಿನಲ್ಲಿ ಇಲ್ಲ. ಗೆಲ್ಲುವುದರಿಂದ ನಾವು ಕಲಿಯುವುದನ್ನು ಸೋತ ನಂತರ ಕಲಿಯುವುದಿಲ್ಲ. ಧೈರ್ಯ ಕಳೆದುಕೊಂಡವರಿಗೆ ಪ್ರತಿ ಮಾರ್ಗವು ಚಿಕ್ಕದಾಗಿದೆ, ಆದರೆ ಕೊನೆಯ ಉಸಿರಿನವರೆಗೂ ಹೋರಾಡುವ ವ್ಯಕ್ತಿಗೆ ಮಾರ್ಗವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಈ ಜೀವನದಲ್ಲಿ ಏನೂ ಶಾಶ್ವತವಲ್ಲ, ಸಮಯದ ಬದಲಾವಣೆ ಮತ್ತು ಗುರಿಯ ದೃಢತೆ. ಆದ್ದರಿಂದ ನಿಮ್ಮನ್ನು ನೀವು ಒತ್ತಡದಲ್ಲಿ ಇಟ್ಟುಕೊಳ್ಳಬೇಡಿ. ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಸಮಯವು ಖಂಡಿತವಾಗಿಯೂ ಬದಲಾಗುತ್ತದೆ ಎಂದು ನಂಬಿ. ಮೊದಲು ಇಡೀ ಪ್ರಪಂಚವು ನಿಮ್ಮನ್ನು ನೋಡಿ ನಗುತ್ತದೆ, ಆದರೆ ನೀವು ಯಶಸ್ವಿಯಾದ ದಿನ ಅದೇ ಜನರು ನಿಮ್ಮಿಂದ ಸಲಹೆ ಕೇಳುತ್ತಾರೆ. ಜೀವನದಲ್ಲಿ ಯಶಸ್ವಿಯಾಗಲು ಯಾವುದೇ ಅವಕಾಶಕ್ಕಾಗಿ ಕಾಯಬೇಡಿ. ನೀವೇ ಯಶಸ್ಸಿಗಾಗಿ ಅವಕಾಶಗಳನ್ನು ಸೃಷ್ಟಿಸಲು ಕಲಿಯಿರಿ. ದೃಢ ಸಂಕಲ್ಪದಿಂದ ಉದ್ದೇಶವು ಸ್ಪಷ್ಟ ಮತ್ತು ಬಲವಾಗಿದ್ದರೆ ಗಮ್ಯಸ್ಥಾನವನ್ನು ಹುಡುಕುವ ಅಗತ್ಯವಿಲ್ಲ. ಆಗ ಒಬ್ಬ ವ್ಯಕ್ತಿಯು ಗಮ್ಯಸ್ಥಾನವನ್ನು ತಲುಪಬೇಕಾದ ಸ್ಥಳಕ್ಕೆ ಹೋಗುತ್ತಾನೆ. ಗಮ್ಯಸ್ಥಾನವು ಕಣ್ಣೆದುರಿಗೆ ಇದ್ದರೆ ಮಾರ್ಗವನ್ನು ತಿರುಗಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನೇ ಇದೆಯೋ ಕಸನ್ನು ಮುರಿಯಬೇಡಿ. ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ತೊಂದರೆಗಳು ಎದುರಾಗುತ್ತವೆ. ನೀವು ಕೇವಲ ನತ್ರಗಳನ್ನು ಮುಟ್ಟಬೇಕು. ಇದಕ್ಕಾಗಿ ನೆಲವನ್ನು ಬಿಡಬೇಡಿ. ಕೇವಲ ಯಶಸ್ವಿ ವ್ಯಕ್ತಿಯ ಕಥೆಯನ್ನು ಓದಬೇಡಿ, ಅದರಿಂದ ನಿಮಗೆ ಸಾರಾಂಶ ಮಾತ್ರ ಸಿಗುತ್ತದೆ. ವಿಫಲ ವ್ಯಕ್ತಿಯ ಕಥೆಯನ್ನು ಸಹ ಓದಿ, ಅದರಲ್ಲಿ ನಿಮಗೆ ಸಂಪೂರ್ಣ ಜ್ಞಾನ ಸಿಗುತ್ತದೆ. ಜನರು ನೀವು ಏನು ಕೆಲಸ ಮಾಡುತ್ತೀರಿ ಎಂದು ಕೇಳಿದಾಗ ಅವರು ವಾಸ್ತವವಾಗಿ ನೀವು ಎಷ್ಟು ಗೌರವ ನೀಡಬೇಕು ಎಂಬುದನ್ನು ಲೆಕ್ಕ ಹಾಕುತ್ತಿರುತ್ತಾರೆ. ಜೀವನದಲ್ಲಿ ಏನಾದರೂ ದೊಡ್ಡದು ಸಿಕ್ಕಾಗ ಚಿಕ್ಕದನ್ನು ಎಂದಿಗೂ ಮರೆಯಬೇಡಿ, ಏಕೆಂದರೆ ಸೂಜಿ ಕೆಲಸ ಮಾಡುವಲ್ಲಿ ಕತ್ತಿ ಕೆಲಸ ಮಾಡುವುದಿಲ್ಲ. ಹಾರಲು ಗಾಳಿಯ ಮೇಲೆ ಅವಲಂಬಿತರಾಗಬೇಡಿ. ಬಂಡೆಗಳು ಚಂಡಮಾರುತಗಳ ದಿಕ್ಕನ್ನು ಸಹ ಬದಲಾಯಿಸುತ್ತವೆ. ನಿಮ್ಮ ರೆಕ್ಕೆಗಳನ್ನು ನಂಬಿರಿ. ನೀವು ಗಾಳಿಯನ್ನು ಅವಲಂಬಿಸಿದರೆ ಆಗ ಗಾಳಿಪಟಗಳು ಹಾರುತ್ತವೆ. ಬದಲಾವಣೆ ಮತ್ತು ತತ್ವಜ್ಞಾನ. ಜೀವನವು ತುಂಬಾ ಸುಂದರವಾಗಿದೆ. ಕೆಲವೊಮ್ಮೆ ಅದು ನಗುವಂತೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಅದು ಅಳುವಂತೆ ಮಾಡುತ್ತದೆ. ಆದರೆ ಜೀವನದ ಜನಸಂದಣಿಯಲ್ಲಿ ಸಂತೋಷವಾಗಿರುವವರ ಮುಂದೆ ಜೀವನವು ತಲೆಬಾಗುತ್ತದೆ. ಹೋರಾಟವಿಲ್ಲದೆ ಯಾರೂ ಶ್ರೇಷ್ಠರಾಗುವುದಿಲ್ಲ. ಏನನ್ನೂ ಮಾಡದೆ ಚಪ್ಪಾಳೆ ಇರುವುದಿಲ್ಲ. ಸುತ್ತಿಗೆ ಹೊಡೆಯದ ಹೊರತು ಕಲ್ಲು ದೇವರಾಗಲು ಸಾಧ್ಯವಿಲ್ಲ. ಕೆಲಸವನ್ನು ಒಂದು ಗುರುತಾಗುವ ರೀತಿಯಲ್ಲಿ ಮಾಡಿ.
ನಡೆಯುವ ರೀತಿಯಲ್ಲಿ ನಡೆಯಿರಿ, ಪ್ರತಿ ಹೆಜ್ಜೆಯೂ ಒಂದು ಗುರುತಾಗಬೇಕು. ಇಲ್ಲಿ ಎಲ್ಲರೂ ಜೀವನ ಕಳೆಯುತ್ತಾರೆ, ಆದರೆ ಜೀವನವನ್ನು ಒಂದು ಉದಾಹರಣೆಯಾಗುವ ರೀತಿಯಲ್ಲಿ ಬದುಕಿ ಗುರಿಯನ್ನು ಸಾಧಿಸಲು. ನಾವು ದೇಹ, ಮನಸ್ಸು ಮತ್ತು ಹಣವನ್ನು ಬಳಸಿದರೆ ಜಾತಕದಲ್ಲಿರುವ ನಕ್ಷತ್ರಗಳು ಸಹ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ನಾವು ಶಾಂತಿಯನ್ನು ಬಯಸಿದರೆ ಇತರರ ಬಗ್ಗೆ ದೂರು ನೀಡುವ ಬದಲು ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವುದು ಉತ್ತಮ ಎಂದು ಜೀವನವು ನಮಗೆ ಕಲಿಸುತ್ತದೆ. ಏಕೆಂದರೆ ಇಡೀ ಪ್ರಪಂಚದಾದ್ಯಂತ ರತ್ನಗಂಬಳಿಗಳನ್ನು ಹರಡುವುದಕ್ಕಿಂತ ನಮ್ಮದೇ ಪಾದಗಳಿಗೆ ಚಪ್ಪಲಿಗಳನ್ನು ಧರಿಸುವುದು ಸುಲಭ. ಪ್ರಪಂಚದಲ್ಲಿ ಎಲ್ಲವೂ ಅಡಚಣೆಯಿಂದ ಒಡೆಯುತ್ತದೆ. ಯಶಸ್ಸು ಕೇವಲ ಅಡಚಣೆಯ ನಂತರ ಸಾಧಿಸಲ್ಪಡುತ್ತದೆ. ಎಲ್ಲರಿಗೂ ಸಂತೋಷ ನೀಡುವ ಸಾಮರ್ಥ್ಯವು ನಿಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಸಮಯದ ಶಕ್ತಿ ಮತ್ತು ವಿಶ್ವಾಸ. ಸಮಯವು ಶಕ್ತಿಶಾಲಿ. ಇದು ಒಬ್ಬ ವ್ಯಕ್ತಿಯನ್ನು ಕೆಲವೊಮ್ಮೆ ಹೆಮ್ಮೆಯವನನ್ನಾಗಿ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಸಹಾಯವಿಲ್ಲದವನನ್ನಾಗಿ ಮಾಡುತ್ತದೆ. ನಿಮ್ಮ ಸಮಯವು ಬಲವಾಗಿದ್ದರೆ ಅಹಂಕಾರವನ್ನು ತಪ್ಪಿಸಿ. ಸಮಯವು ಕೆಟ್ಟದಾಗಿದ್ದರೆ ಕೆಟ್ಟ ಸಹವಾಸವನ್ನು ತಪ್ಪಿಸಿ. ದುಃಖದಿಂದ ಅಳುವ ವ್ಯಕ್ತಿಯು ಅವನ ಬಾಗಿಲಲ್ಲಿ ನಿಂತ ಸಂತೋಷವು ಹೊರಗಿನಿಂದ ಹಿಂತಿರುಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ನೀವು ಶಕ್ತಿಯಾಗುತ್ತೀರಿ, ಮತ್ತು ನೀವು ಇತರರ ಮೇಲೆ ವಿಶ್ವಾಸ ಇಟ್ಟರೆ ನೀವು ದುರ್ಬಲತೆಯಾಗುತ್ತೀರಿ. ನೀವು ಯಾವಾಗ ಸರಿಯಾಗಿದ್ದೀರಿ ಎಂದು ಯಾರಿಗೂ ನೆನಪಿಲ್ಲ, ಆದರೆ ನೀವು ಯಾವಾಗ ತಪ್ಪಾಗಿದ್ದೀರಿ ಎಂದು ಎಲ್ಲರಿಗೂ ನೆನಪಿರುತ್ತದೆ. ಮೌನ ಮತ್ತು ಮೌಲ್ಯಗಳು. ಅನುಭವವು ಸಿಂಹಗಳಿಗೆ ಮೌನವಾಗಿರಲು ಕಲಿಸಿದೆ, ಏಕೆಂದರೆ ಅವುಗಳು ಗರ್ಜಿಸುತ್ತವೆ. ತೆರಿಗೆಯಿಂದ ಬೇಟೆ ಇರುವುದಿಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ಗಮ್ಯಸ್ಥಾನದ ಮೇಲೆ ಕಣ್ಣಿಡಿ. ಕಾಗೆಗಳ ಹಸ್ತಕ್ಷೇಪದಿಂದ ಹದ್ದು ನಿಲ್ಲುವುದಿಲ್ಲ. ಯಾವುದೇ ಸಮಸ್ಯೆಯೂ ನಮಗೆ ತೊಂದರೆ ನೀಡುತ್ತದೆ, ನಾವು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವವರೆಗೆ. ಧಾನ್ಯಗಳ ಕೊರತೆಯಾಗಿದ್ದರೆ ಮನುಷ್ಯ ಸಾಯುತ್ತಾನೆ, ಆದರೆ ಮೌಲ್ಯಗಳ ಕೊರತೆ ಇದ್ದರೆ ಮನುಷ್ಯತ್ವ ಸಾಯುತ್ತದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಲವು ಪ್ರತಿಭೆ ಇರುತ್ತದೆ, ಆದರೆ ಜನರು ಸಾಮಾನ್ಯವಾಗಿ ಇತರರಂತೆ ಆಗಲು ಅದನ್ನು ನಾಶ ಮಾಡುತ್ತಾರೆ. ಈ ಜಗತ್ತಿನಲ್ಲಿ ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ, ಏಕೆಂದರೆ ನೀವು ಯಾರ ನೆರಳಿನಲ್ಲಿ ಇರುವಾಗ ನಿಮ್ಮ ನೆರಳು ನಿಮಗೆ ಕಾಣಿಸುವುದಿಲ್ಲ. ಮೌನವು ಒಬ್ಬ ವ್ಯಕ್ತಿಯ ದೌರ್ಬಲ್ಯವಲ್ಲ, ಅದು ಅವನ ಶ್ರೇಷ್ಠತೆ. ಇಲ್ಲದಿದ್ದರೆ ಸಹಿಸಿಕೊಳ್ಳಲು ತಿಳಿದಿರುವವನು ಹೇಳಲು ಸಹ ತಿಳಿದಿರುತ್ತಾನೆ. ಸಕಾರಾತ್ಮಕ ದೃಢೀಕರಣಗಳು. ಪ್ರಿಯ ಸ್ನೇಹಿತರೆ, ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳನ್ನು ಗಟ್ಟಿಯಾಗಿ ಮಾತನಾಡಿ, ಮತ್ತು ನೀವು ಭಾವರಹಿತ ಯಶಸ್ಸಿಗಾಗಿ ಪ್ರೋಗ್ರಾಮ್ ಆಗುತ್ತೀರಿ, ಮತ್ತು ನೀವು ಸಾಕಷ್ಟು ಪ್ರೇರಣೆಯಿಂದ ತುಂಬಿರುತ್ತೀರಿ. ನಿಮ್ಮ ದಿನವು ತುಂಬಾ ಚೆನ್ನಾಗಿ ಹೋಗುತ್ತದೆ ಮತ್ತು ನೀವು ಬಹಳಷ್ಟು ಉತ್ಪಾದಕ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಇದನ್ನು ದೈನಂದಿನ ನಿಯಮವನ್ನಾಗಿ ಮಾಡಿಕೊಳ್ಳಿ. ಸಕಾರಾತ್ಮಕ ದೃಢೀಕರಣಗಳು ಅನೇಕ ಶಕ್ತಿಯುತ ಪದಗಳಿಂದ ತುಂಬಿರುತ್ತವೆ. ಇದು ನಿಮ್ಮ ಮೆದುಳನ್ನು ಸುಧಾರಿಸುತ್ತದೆ. ಲಿಂಕ್ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವ ಮೂಲಕ ನಿಮಗೆ ಪ್ರೇರಣೆಯನ್ನು ನೀಡುತ್ತದೆ. ಅದಕ್ಕಾಗಿಯೇ ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳನ್ನು ಹೇಳಿ. ಆಗ ನಿಮ್ಮ ಜೀವನದಲ್ಲಿ ಪವಾಡಗಳು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ನೋಡಿ. ನಾನು ನನ್ನ ಭಾವನೆಗಳನ್ನು ನಿಯಂತ್ರಿಸಬಹುದು. ನಾನು ಎಲ್ಲರ ಜೀವನದಲ್ಲಿ ಸಂತೋಷವನ್ನು ತರ್ತೇನೆ. ನಾನು ತುಂಬಾ ಸಹಾಯಕಾರಿ. ನನ್ನ ಸ್ನೇಹಿತರು ನನ್ನನ್ನು ತುಂಬಾ ಇಷ್ಟಪಡುತ್ತಾರೆ. ನಾನು ಬಲಿಷ್ಠನಾಗಿದ್ದೇನೆ ಮತ್ತು ದಯಾಳುವಾಗಿದ್ದೇನೆ. ನಾನು ಯಶಸ್ಸಿನ ಕಡೆಗೆ ಸಾಗುತ್ತಿದ್ದೇನೆ. ನನ್ನ ವ್ಯಕ್ತಿತ್ವವು ನನ್ನೊಳಗಿನ ಮೌಲ್ಯಗಳಿಂದ ರೂಪುಗೊಂಡಿದೆ. ನಾನು ಸಮಾಜಕ್ಕೆ ಪ್ರಯೋಜನಕಾರಿ ವ್ಯಕ್ತಿ. ನನ್ನ ಆರೋಗ್ಯವು ಪ್ರತಿದಿನ ಉತ್ತಮವಾಗುತ್ತಿದೆ. ನಾನು ಉತ್ತಮ ಆಹಾರವನ್ನು ತೆಗೆದುಕೊಳ್ಳುತ್ತೇನೆ. ಯೋಗವು ನನ್ನ ದೇಹ ಮತ್ತು ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ನಾನು ನಕಾರಾತ್ಮಕತೆಯಿಂದ ದೂರವಿದ್ದೇನೆ. ನನ್ನ ಮುಖದ ಮೇಲೆ ಸಕಾರಾತ್ಮಕತೆಯ ಹೊಳಪು ಇದೆ. ನಾನು ಇತರರನ್ನು ಮುನ್ನಡೆಯಲು ಪ್ರೇರೇಪಿಸುತ್ತಲೇ ಇರುತ್ತೇನೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ಒಬ್ಬ ಒಳ್ಳೆಯ ವ್ಯಕ್ತಿ. ನನ್ನಲ್ಲಿಯೂ ನ್ಯೂನತೆಗಳಿವೆ, ಆದರೆ ನಾನು ಪ್ರತಿದಿನ ಅವುಗಳನ್ನು ನಿವಾರಿಸುತ್ತಲೇ ಇರುತ್ತೇನೆ. ನಾನು ಹಿಂದಿನ ಬಗ್ಗೆ ಯೋಚಿಸುವುದಿಲ್ಲ. ನನ್ನ ಭವಿಷ್ಯವು ನನ್ನ ಕೈಯಲ್ಲಿದೆ ಮತ್ತು ನಾನು ಅದನ್ನು ಉಜ್ವಲಗೊಳಿಸುತ್ತೇನೆ. ನನಗೆ ಪ್ರತಿ ಅಡಚಣೆಯನ್ನು ಎದುರಿಸುವ ಧೈರ್ಯವಿದೆ. ನಾನು ನಿರಂತರವಾಗಿ ಮುಂದುವರಿಯುತ್ತಿದ್ದೇನೆ. ನಾನು ಪ್ರತಿ ಪರಿಸ್ಥಿತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತೇನೆ. ನಾನು ಆಶಾವಾದಿ ಮತ್ತು ಭರವಸೆ ನನ್ನ ನಿಜವಾದ ಸ್ನೇಹಿತ. ನಾನು ನನ್ನ ಗುರಿಯನ್ನು ಸಾಧಿಸುತ್ತೇನೆ. ನಾನು ನನ್ನ ಕುಟುಂಬವನ್ನು ಹೆಮ್ಮೆಪಡುವಂತೆ ಮಾಡುತ್ತೇನೆ. ನಾನು ನನ್ನ ಕುಟುಂಬವನ್ನು ಪ್ರೀತಿಸುತ್ತೇನೆ. ನನ್ನ ಸಕಾರಾತ್ಮಕ ಆಲೋಚನೆಗಳು ನನಗೆ ಶಕ್ತಿಯನ್ನು ನೀಡುತ್ತಲೇ ಇರುತ್ತವೆ. ನನ್ನ ಮನಸ್ಸಿನ ತೋಟದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮಾತ್ರ ಸಂಚರಿಸುತ್ತವೆ. ನಾನು ನನ್ನದೇ ವೇಗದಲ್ಲಿ ನನ್ನ ಗಮ್ಯಸ್ಥಾನವನ್ನು ತಲುಪುತ್ತೇನೆ. ನಾನು ಎಂದಿಗೂ ನನ್ನನ್ನು ಇತರರೊಂದಿಗೆ ಹೋಲಿಸುವುದಿಲ್ಲ, ಏಕೆಂದರೆ ನಾನು ಅನನ್ಯ. ನಾನು ನಕಾರಾತ್ಮಕ ವಿಷಯಗಳಿಂದ ಪ್ರೇರಣೆ ಕಳೆದುಕೊಳ್ಳುವುದಿಲ್ಲ, ಆದರೆ ನಗುವಿನೊಂದಿಗೆ ಮುಂದುವರಿಯುತ್ತೇನೆ. ನನ್ನ ಕಣ್ಣುಗಳು ನನ್ನ ಗುರಿಯ ಮೇಲೆ ಕೇಂದ್ರೀಕೃತವಾಗಿವೆ. ನಾನು ನನ್ನೊಳಗೆ ತೃಪ್ತನಾಗಿದ್ದೇನೆ. ಒಳಗೆ ಮತ್ತು ಹೊರಗೆ ಸುಂದರವಾಗಿದ್ದೇನೆ. ನಾನು ಯಾವಾಗಲೂ ಸಂತೋಷವಾಗಿದ್ದೇನೆ. ಇಂದು ನನಗೆ ಉತ್ತಮ ದಿನವಿರುತ್ತದೆ. ನಾನು ಸಂಪೂರ್ಣವಾಗಿ ಪ್ರೇರಣೆಯಿಂದ ತುಂಬಿದ್ದೇನೆ. ಸ್ವಯಂ ಮಾತುಕತೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ. ನಾವು ಬೆಳಿಗ್ಗೆ ಎದ್ದ ಸಮಯದಿಂದ ರಾತ್ರಿ ಮಲಗುವವರೆಗೆ ನಾವು ನಮ್ಮ ಬಗ್ಗೆ ಅಥವಾ ಬೇರೆಯವರ ಬಗ್ಗೆ ಏನೇ ಮಾತನಾಡುತ್ತೇವೆಯೋ ಆ ಎಲ್ಲಾ ವಿಷಯಗಳು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತವೆ.
ನಾವು ಮಾತನಾಡುವ ವಿಷಯದಲ್ಲಿ ಏನಾದರೂ ಅರ್ಥದ್ದರೆ ನಾವು ಅದರ ಬಗ್ಗೆ ಯೋಚಿಸಬಹುದು. ಆದರೆ ನಾವು ಅನಾವಶ್ಯಕವಾಗಿ ಅಥವಾ ಕೋಪದಲ್ಲಿ ಮಾತನಾಡುವಂತಹ ವಿಷಯಗಳು ನಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತವೆ. ಹೀಗಾಗಿ ನೀವು ನಿಮ್ಮನ್ನು ಯಾವಾಗಲೂ ದುಃಖ ಮತ್ತು ತೊಂದರೆಗಳಲ್ಲಿ ಕಂಡುಕೊಳ್ಳುತ್ತೀರಿ. ಆಗ ನಾವು ಸಹ ಹೇಳುತ್ತೇವೆ, ನೀವು ನೋಡಿ, ನಾನು ನಿಮಗೆ ಹೇಳಿದ್ದೆ. ಆದ್ದರಿಂದ ಏನನ್ನಾದರೂ ಹೇಳಬೇಕಾದಾಗ ಅನ್ನು ಒಳ್ಳೆಯದಾಗಿ ಹೇಳುವುದು ಉತ್ತಮ. ಇದರರ್ಥ ನಾವು ಸುಳ್ಳು ಹೇಳಬೇಕು ಎಂದಲ್ಲ. ನಾವು ನಮ್ಮ ಬಗ್ಗೆ ಏನಾದರೂ ಒಳ್ಳೆಯದನ್ನು ಹೇಳಬೇಕು. ನಾವು ಸತ್ಯವನ್ನು ಮಾತನಾಡಬೇಕು. ನಾವು ಬೆಳಿಗ್ಗೆ ಎದ್ದ ಕ್ಷಣದಿಂದ ಈ ಒಳ್ಳೆಯ ಮತ್ತು ನಿಜವಾದ ಮಾತುಗಳು ಪ್ರಾರಂಭವಾದರೆ ಅದರಲ್ಲಿ ಏನಾದರೂ ಹಾನಿ ಇದೆಯೇ? ನಾವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಅದನ್ನು ಒಂದು ಶಾಲೆ ಎಂದು ಪರಿಗಣಿಸಬೇಕು. ಇಲ್ಲಿ ಪ್ರತಿದಿನ ಹೊಸ ಬದಲಾವಣೆಗಳು ಮತ್ತು ಹೊಸ ಬೆಳವಣಿಗೆಗಳು ನಡೆಯುತ್ತಿವೆ ಎಂದು ಒಪ್ಪಿಕೊಂಡು ಪ್ರತಿ ಕ್ಷಣ ಕಲಿಯುತ್ತಲೇ ಇರಿ. ನಾವು ನಮ್ಮನ್ನು ಸರ್ವಜ್ಞರು ಎಂದು ಪರಿಗಣಿಸುವ ತಪ್ಪನ್ನು ಮಾಡಿದರೆ ಜೀವನದ ಓಟದಲ್ಲಿ ನಾವು ಹಿಂದುಳಿಯುತ್ತೇವೆ. ಏಕೆಂದರೆ ಈ ಓಟದಲ್ಲಿ ನಿರಂತರವಾಗಿ ಓಡುತ್ತಿರುವವನು ಮಾತ್ರ ಗೆಲ್ಲುತ್ತಾನೆ. ಓಡುವುದನ್ನು ನಿಲ್ಲಿಸುವವನು ಸೋಲುತ್ತಾನೆ. ಆದ್ದರಿಂದ ಕಲಿಯುವ ಬಯಕೆಯನ್ನು ಕಾಪಾಡಿಕೊಳ್ಳಿ. ಆಗ ಯಾವುದೇ ಬದಲಾವಣೆ, ಯಾವುದೇ ಏರಿಳಿತ ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ಕಪ್ಪೆಯ ಕಥೆ ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅಪಾಯ. ಒಮ್ಮೆ ವಿಜ್ಞಾನಿಗಳು ದೈಹಿಕ ಬದಲಾವಣೆಯ ಸಾಮರ್ಥ್ಯವನ್ನು ತನಿಖೆ ಮಾಡಲು ಒಂದು ಸಂಶೋಧನೆ ನಡೆಸಿದರು. ಸಂಶೋಧನೆಯಲ್ಲಿ ಒಂದು ಕಪ್ಪೆಯನ್ನು ತೆಗೆದುಕೊಂಡು ಅದನ್ನು ಗಾಜಿನ ಜಾಡಿಯಲ್ಲಿ ಇರಿಸಲಾಯಿತು. ನಂತರ ಜಾಡಿಯಲ್ಲಿ ನೀರು ತುಂಬಿಸಿ ಅದನ್ನು ಬಿಸಿ ಮಾಡಲಾಯಿತು. ನೀರು ಕಪ್ಪೆಯ ಸಹಿಷ್ಣುತೆಗಿಂತ ಹೆಚ್ಚಾದಾಗ ಅದು ಹೊರಗೆ ಜಿಗಿಯಲು ಸಾಧ್ಯವಾಗುವಂತೆ ಜಾಡಿಯನ್ನು ಮುಚ್ಚಿರಲಿಲ್ಲ. ಮೊದಲಿಗೆ ಕಪ್ಪೆಯು ನೀರಿನಲ್ಲಿ ಶಾಂತಿಯುತವಾಗಿ ಕುಳಿತಿತ್ತು. ನೀರಿನ ತಾಪಮಾನ ಹೆಚ್ಚಾಗಲು ಪ್ರಾರಂಭಿಸಿತು. ಕಪ್ಪೆಯಲ್ಲಿ ಸ್ವಲ್ಪ ಚಲನೆಯಾಯಿತು. ತಾನು ಕುಳಿತಿರುವ ನೀರು ಸ್ವಲ್ಪ ಬೆಚ್ಚಗಿದೆ ಎಂದು ಅದಕ್ಕೆ ಅರ್ಥವಾಯಿತು. ಆದರೆ ಹೊರಗೆ ಜಿಗಿಯುವ ಬದಲು ಅದು ಹೆಚ್ಚುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಬಳಸಿತು. ನೀರು ಸ್ವಲ್ಪ ಹೆಚ್ಚು ಬೆಚ್ಚಗಾಯಿತು. ಕಪ್ಪೆಯು ಮೊದಲಿನದಕ್ಕಿಂತ ಹೆಚ್ಚು ಅಶಾಂತಿಯನ್ನು ಅನುಭವಿಸಿತು. ಆದರೆ ಆ ಅಶಾಂತಿಯು ಅದರ ಸಹಿಷ್ಣುತೆಯ ಮಿತಿಯೊಳಗೆ ಇತ್ತು. ಆದ್ದರಿಂದ ಅದು ನೀರಿನಿಂದ ಹೊರಗೆ ಜಿಗಿಯಲಿಲ್ಲ. ಬದಲಾಗಿ ಬಿಸಿ ನೀರಿಗೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಬಳಸಲು ಪ್ರಾರಂಭಿಸಿತು. ನಿಧಾನವಾಗಿ ನೀರು ಹೆಚ್ಚು ಬಿಸಿಯಾಗುತ್ತಾ ಹೋಯಿತು ಮತ್ತು ಕಪ್ಪೆಯು ನೀರಿನ ಹೆಚ್ಚುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ತನ್ನ ದೇಹದ ಶಕ್ತಿಯನ್ನು ಹೆಚ್ಚು ಬಳಸಲು ಪ್ರಾರಂಭಿಸಿತು. ನೀರು ಕುದಿಯಲು ಪ್ರಾರಂಭಿಸಿದಾಗ ಕಪ್ಪೆಯ ಜೀವಕ್ಕೆ ಅಪಾಯ ಬಂದೊದಗಿತು. ಈಗ ಅದರ ಸಹಿಷ್ಣುತೆ ಪ್ರತಿಕ್ರಿಯಿಸಿತ್ತು ಮತ್ತು ಅದು ಜಾಡಿಯಿಂದ ಹೊರಗೆ ಜಿಗಿಯಲು ಪ್ರಯತ್ನಿಸಿತು. ಆದರೆ ಕುದಿಯುವ ನೀರಿಗೆ ನಿಧಾನವಾಗಿ ಹೊಂದಿಕೊಳ್ಳಲು ಅದು ಈಗಾಗಲೇ ತನ್ನ ದೇಹದ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡಿತ್ತು. ಈಗ ಜಾಡಿಯಿಂದ ಹೊರಗೆ ಜಿಗಿಯಲು ಅದರ ದೇಹದಲ್ಲಿ ಯಾವುದೇ ಶಕ್ತಿ ಉಳಿದಿರಲಿಲ್ಲ. ಅದು ಜಾಡಿಯಿಂದ ಹೊರಗೆ ಜಿಗಿಯಲು ವಿಫಲವಾಯಿತು ಮತ್ತು ಅದೇ ಜಾಡಿಯಲ್ಲಿ ಸತ್ತಿತು. ಕಪ್ಪೆಯು ಸಮಯಕ್ಕೆ ಸರಿಯಾಗಿ ತನ್ನ ದೇಹದ ಶಕ್ತಿಯನ್ನು ಬಳಸಿದ್ದರೆ, ಅದು ಬಲೆ ತಪ್ಪಿಸಲು ಪ್ರಯತ್ನಿಸಿದ್ದರೆ ಅದು ಜೀವಂತವಾಗಿ ಉಳಿಯುತ್ತಿತ್ತು. ಸ್ನೇಹಿತರೆ, ಇದು ನಮ್ಮ ಜೀವನದಲ್ಲಿಯೂ ಸಂಭವಿಸುತ್ತದೆ. ಸಾಮಾನ್ಯವಾಗಿ ಪರಿಸ್ಥಿತಿಗಳು ಪ್ರತಿಕೂಲವಾದಾಗ ನಾವು ಅವುಗಳನ್ನು ಸುಧಾರಿಸಲು ಅಥವಾ ಅವುಗಳಿಂದ ಹೊರಬರಲು ಪ್ರಯತ್ನಿಸುವುದಿಲ್ಲ. ಬದಲಾಗಿ ಅವುಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಪರಿಸ್ಥಿತಿಗಳು ನಿಯಂತ್ರಣಕ್ಕೆ ಮೀರಿದಾಗ ಮಾತ್ರ ನಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ವಿಷಯಗಳು ಸಂಭವಿಸುತ್ತವೆ ಮತ್ತು ನಾವು ಸಮಯಕ್ಕೆ ಏಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಎಂದು ವಿಷಾದಿಸುತ್ತೇವೆ. ಆದ್ದರಿಂದ ನಮಗೆ ಆರಂಭಿಕ ಅನುಭವವಾದ ತಕ್ಷಣ ಪರಿಸ್ಥಿತಿಗಳನ್ನು ಸುಧಾರಿಸಲು ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಿ ಮತ್ತು ಅವುಗಳನ್ನು ನಿಭಾಯಿಸಲು ಈಗ ಕಷ್ಟ ಎಂದು ನಾವು ಅರ್ಥ ಮಾಡಿಕೊಂಡಾಗ ಅವುಗಳಿಂದ ಹೊರಬನ್ನಿ. ಪರಿಸ್ಥಿತಿಗಳೊಂದಿಗೆ ಹೋರಾಡುವುದು ಅಗತ್ಯ, ಆದರೆ ಸಮಯಕ್ಕೆ ಸರಿಯಾಗಿ ಅವುಗಳಿಂದ ಹೊರಬರುವುದು ವಿವೇಕಯುತ. ಪ್ರೇರಣೆಯ ನಿರಂತರ ಅಗತ್ಯ. ನಮ್ಮ ಜೀವನದಲ್ಲಿ ಪ್ರತಿ ಬಾರಿ ನಾವು ಕೆಲವು ಭರವಸೆಯ ಸಹಾಯದಿಂದ ನಮ್ಮ ಗುರಿಗಳ ಕಡೆಗೆ ಹೆಜ್ಜೆ ಇಡುತ್ತೇವೆ. ಆದರೆ ಕೆಲವೊಮ್ಮೆ ಸಮಸ್ಯೆಗಳು ಮತ್ತು ಸಣ್ಣ ಕಷ್ಟಗಳಿಂದಾಗಿ ನಮ್ಮ ಗುರಿಗಳು ಮತ್ತು ಯಶಸ್ಸಿನ ಕಡೆಗಿನ ಈ ಪ್ರಗತಿಯ ಹಂತಗಳು ವಿಫಲಗೊಳ್ಳುತ್ತವೆ. ಏಕೆಂದರೆ ಈ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಚಿಕ್ಕ ಕೆಲಸಗಳು ಸಹ ನಮಗೆ ಕಷ್ಟಕರ ಮತ್ತು ಅಸಾಧ್ಯವೆಂದು ತೋರುತ್ತದೆ. ಇದು ನಮಗೆ ಸ್ಫೂರ್ತಿಯ ಮೂಲ ಬೇಕಾಗಿರುವ ಸಮಯ. ಅದು ನಮ್ಮೊಳಗೆ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರಬೇಕು. ಇದರಿಂದ ನಾವು ನಮ್ಮ ಗುರಿಗಳನ್ನು ಸಾಧಿಸದೆ ಜೀವನದಲ್ಲಿ ಎಂದಿಗೂ ಕೈಬಿಡಬಾರದು. ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಹೋರಾಟಗಳಿಂದ ತುಂಬಿದೆ. ಇದರಿಂದಾಗಿ ಒಬ್ಬ ವ್ಯಕ್ತಿ ತನ್ನ ಕನಸುಗಳನ್ನು ಸಾಧಿಸುವಲ್ಲಿ ಎಷ್ಟೇ ಯಶಸ್ವಿಯಾಗಿದ್ದರೂ, ಅದನ್ನು ಸಾಧಿಸಲು ಎಷ್ಟೇ ಪ್ರೇರಿತರಾಗಿದ್ದರೂ ಕೆಲವೊಮ್ಮೆ ಕಷ್ಟಕರ ಪರಿಸ್ಥಿತಿಗಳಿಂದಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಜೀವನವು ನಡೆಯುವ ಮತ್ತು ನಿಯುತ್ತಲೇ ಇರುವುದು ಅದೇ ಜೀವನದ ನಿಜವಾದ ಗುಣ. ಜೀವನದ ತತ್ವವು ಹೇಳುತ್ತದೆ, ನೀವು ಜೀವಂತವಾಗಿರುವವರೆಗೂ ನಿಮ್ಮ ಗುರಿಗಳ ಕಡೆಗೆ ನಿರಂತರವಾಗಿ ಕೆಲಸ ಮಾಡಬೇಕು, ಬಿಟ್ಟುಕೊಡದೆ. ನಿರೀಕ್ಷೆಗಳ ಬೆಂಗಾವಲು ಪಡೆಯ ಮೇಲೆ ಸವಾರಿ ಮಾಡುತ್ತಾ ನಾವು ದೂರ ಹೋಗುತ್ತಿದ್ದೇವೆ. ಗಮ್ಯಸ್ಥಾನವು ನಮ್ಮ ಪಾದಗಳನ್ನು ಚುಂಬಿಸಲು ನಿರಾಕರಿಸಿದರೆ ಏನಂತೆ? ಆದರೆ ಈ ಅದ್ಭುತ ಪ್ರಯಾಣದ ಉತ್ತಮ ನೆನಪುಗಳನ್ನು ನಾವು ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆ. ಆತ್ಮವಿಶ್ವಾಸ ಮತ್ತು ಹೋರಾಟದ ಮಹತ್ವ. ಸ್ನೇಹಿತರೆ, ತಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟವರು ಮಾತ್ರ ಆಗಾಗ್ಗೆ ಗಮ್ಯಸ್ಥಾನವನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ. ಹಾರುವುದರಲ್ಲಿ ಯಾವುದೇ ಹಾನಿಯಿಲ್ಲ. ನೀವು ಸಹ ಹಾರಿ
ಆದರೆ ನೆಲವು ಸ್ಪಷ್ಟವಾಗಿ ಕಾಣುವಲ್ಲಿಂದ ಮಾತ್ರ ಹಾರಿ. ಜೀವನವು ಎಷ್ಟು ಕಷ್ಟಕರವೆಂದು ತೋರುತ್ತದೆಯೋ ನೀವು ಯಾವಾಗಲೂ ಏನಾದರೂ ಮಾಡಲು ಸಾಧ್ಯವಿದೆ ಮತ್ತು ಯಶಸ್ವಿಯಾಗಲು ಸಾಧ್ಯವಿದೆ. ಜೀವನದಲ್ಲಿ ಅತಿದೊಡ್ಡ ಸಂತೋಷವೆಂದರೆ ಜನರು ನೀವು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಕೆಲಸವನ್ನು ಮಾಡುವುದು. ಇಡೀ ಪ್ರಪಂಚವು ನಿಮಗೆ ಕೈಬಿಡಲು ಹೇಳಿದಾಗ ಹೃದಯವು ನಿಧಾನವಾಗಿ ಇನ್ನೊಂದು ಬಾರಿ ಪ್ರಯತ್ನಿಸಲು ಹೇಳುತ್ತದೆ. ಏಕೆಂದರೆ ಈ ಕೆಲಸವನ್ನು ಕೇವಲ ನೀವು ಮಾತ್ರ ಮಾಡಬಹುದು. ನಿಮ್ಮ ಸಮಸ್ಯೆಯು ಎಷ್ಟು ದೊಡ್ಡದಾಗಿದೆ ಎಂದು ನಿಮ್ಮ ಧೈರ್ಯಕ್ಕೆ ಹೇಳಬೇಡಿ. ಬದಲಾಗಿ ನಿಮ್ಮ ಧೈರ್ಯವು ಎಷ್ಟು ದೊಡ್ಡದಾಗಿದೆ ಎಂದು ನಿಮ್ಮ ಸಮಸ್ಯೆಗೆ ಹೇಳಿ. ಜೀವನದಲ್ಲಿ ಅಷ್ಟು ವೇಗವಾಗಿ ಮುನ್ನುಗ್ಗಿರಿ, ಇದರಿಂದ ಜನರ ಕೆಟ್ಟತನದ ದಾರಗಳು ನಿಮ್ಮ ಪಾದಗಳಿಗೆ ಬಿದ್ದು ಮುರಿದು ಹೋಗಲಿ. ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ. ಸುಲಭವಾಗಿ ಸಿಗುವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಶಾಶ್ವತವಾಗಿ ಉಳಿಯುವುದು ಸುಲಭವಾಗಿ ಸಿಗುವುದಿಲ್ಲ. ಸ್ನೇಹಿತರೆ, ನೀವು ಏನಾದರೂ ವಿಭಿನ್ನವಾಗಿ ಮಾಡಲು ಬಯಸಿದರೆ ಗುಂಪಿನಿಂದ ಹೊರಗೆ ಬನ್ನಿ. ಏಕೆಂದರೆ ಜನಸಂದಣಿಯು ಧೈರ್ಯವನ್ನು ನೀಡುತ್ತದೆ, ಆದರೆ ಅದು ಗುರುತನ್ನು ಕಸಿದುಕೊಳ್ಳುತ್ತದೆ. ಭಯವು ನಿಮ್ಮನ್ನು ಯಾವಾಗಲೂ ಕೈದಿಯಾಗಿ ಇಡುತ್ತದೆ, ಆದರೆ ಮುಕ್ತ ಆಲೋಚನೆಗಳು ನಿಮ್ಮನ್ನು ಯಾವಾಗಲೂ ರಾಜನನ್ನಾಗಿ ಇಡುತ್ತವೆ. ವಿಜಯವು ಖಚಿತವಾಗಿದ್ದರೆ ಹೇಡಿಗಳು ಸಹ ಯುದ್ಧ ಮಾಡ್ತಾರೆ. ಸೋಲನ್ನು ತಿಳಿಯದೆ ಹೋರಾಡುವವರೇ ಧೈರ್ಯಶಾಲಿಗಳು. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ನೀವು ಹೋರಾಡುವುದನ್ನು ನಿಲ್ಲಿಸದಿದ್ದರೆ, ಏನನ್ನಾದರೂ ಮಾಡುವ ಧೈರ್ಯ ನಿಮಗಿದ್ದರೆ, ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ತಡವಾಗಿ ಏನಾದರೂ ಆಗಿ, ಆದರೆ ಖಂಡಿತ ಏನಾದರೂ ಆಗಿ. ಏಕೆಂದರೆ ಸಮಯದೊಂದಿಗೆ ಜನರು ಯೋಗಕ್ಷೇಮದ ಬಗ್ಗೆ ಕೇಳುವುದಿಲ್ಲ, ಆದರೆ ಸ್ಥಾನಮಾನದ ಬಗ್ಗೆ ಕೇಳುತ್ತಾರೆ. ಹೆಸರು ಗಳಿಸುವ ಧೈರ್ಯವಿಲ್ಲದವರು ಮಾತ್ರ ಮಾನಹಾನಿಗೆ ಹೆದರುತ್ತಾರೆ. ಬುದ್ಧಿವಂತ ವ್ಯಕ್ತಿಯೊಂದಿಗೆ ಕೆಲವು ನಿಮಿಷಗಳ ಸಂಭಾಷಣೆ ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಉತ್ತಮ. ಯಾರು ನಿಮ್ಮಿಂದ ಕೆಲವು ಭರವಸೆಗಳನ್ನು ಇಟ್ಟಿದ್ದಾರೋ ಅವರಿಗೆ ನೀವು ಅತ್ಯಂತ ವಿಶೇಷ. ಇಡೀ ಪ್ರಪಂಚವು ನಿಮ್ಮ ವಿರುದ್ಧವಾಗಿದ್ದರೂ ಚಿಂತಿಸಬೇಡಿ. ಸತ್ಯದ ಮಾರ್ಗ ಮತ್ತು ಮಹತ್ವಾಕಾಂಕ್ಷೆ. ಆದ್ದರಿಂದ ಮಾರ್ಗವು ಯಾವಾಗಲೂ ಒಂದೇ. ಸತ್ಯ ಮತ್ತು ಸ್ಪಷ್ಟವಾಗಿರುವುದನ್ನು ಆರಿಸಿ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಪ್ರಶಂಸಿಸಿ, ಏಕೆಂದರೆ ಆಕಾಶಕ್ಕೂ ತನ್ನದೇ ಆದ ಭೂಮಿ ಇಲ್ಲ. ಜೀವನವು ಯಾವಾಗಲೂ ನಿಮಗೆ ಹೊಸ ಅವಕಾಶವನ್ನು ನೀಡುತ್ತದೆ. ಸರಳ ಪದಗಳಲ್ಲಿ ಅದನ್ನು ನಾಳೆ ಎಂದು ಕರೆಯಲಾಗುತ್ತದೆ. ನೀವು ಏನಾಗುತ್ತೀರಿ ಎಂದು ಮೊದಲು ನೀವೇ ಹೇಳಿ, ತದನಂತರ ನೀವು ಮಾಡಬೇಕಾದ್ದನ್ನು ಮಾಡಿ. ಜೀವನದಲ್ಲಿ ಹಠ ಮಾಡುವುದನ್ನು ಕಲಿಯಿರಿ. ನಿಮ್ಮ ಅದೃಷ್ಟದಲ್ಲಿ ಬರೆದಿರುವುದನ್ನು ಸಾಧಿಸಲು ಕಲಿಯಿರಿ. ಜೀವನದಲ್ಲಿ ಎತ್ತರವನ್ನು ತಲುಪುವವರು ಬದಲಾಗದವರು, ಬದಲಾಗಿ ಬದಲಾವಣೆಯನ್ನು ತರಲು ಯೋಚಿಸುವವರು. ಒಂದು ದಿನ ಜೀವನವು ಖಂಡಿತವಾಗಿಯೂ ನನಗಾಗಿ ಏನನ್ನಾದರೂ ಮಾಡುತ್ತದೆ, ಏಕೆಂದರೆ ಇತ್ತೀಚೆಗೆ ಜೀವನವು ನನ್ನನ್ನು ಪ್ರತಿ ಹೆಜ್ಜೆಯಲ್ಲೂ ಪರೀಕ್ಷಿಸುತ್ತಿದೆ. ನಿಮ್ಮನ್ನು ನೀವೇ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ನೀವು ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಂಡರೆ ನೀವು ಅಳುತ್ತಾ ಉಳಿಯುತ್ತೀರಿ. ಹೇಗಿದ್ದಾರೋ ಹಾಗೆ ಇರುವ ವ್ಯಕ್ತಿಯೊಂದಿಗೆ ಇರಲು ಕಲಿಯಿರಿ. ನಿಮ್ಮ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ವಿಶ್ವಾಸಡಿ. ಯಶಸ್ವಿಯ ಎಲ್ಲ ಜನರಲ್ಲಿ ಒಂದು ವಿಷಯ ಸಾಮಾನ್ಯವಾಗಿದೆ, ಅವರು ಖಂಡಿತವಾಗಿ ಯಶಸ್ವಿಯಾಗುತ್ತಾರೆ ಎಂದು ನಮ್ಮ ನಂಬಿಕೆಟ್ಟರು. ಯಾವುದೇ ಕಷ್ಟದ ಗುರಿ ನಿಮ್ಮ ಮುಂದೆ ಇದ್ದರೆ ಒಮ್ಮೆ ನಿಮ್ಮ ಮನಸ್ಸಿಗೆ ಹೇಳಿ, ಇದು ಲಭ. ಅದೇ ಸಮಯದಲ್ಲಿ ಸಮಸ್ಯೆಗಳು ಕುಬ್ಜವಾಗುತ್ತವೆ. ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ನೀವು ಎಂದಾದರೂ ವೈಫಲ್ಯವನ್ನು ಎದುರಿಸಿದರೆ ನಿರಾಶೆಗೊಳ್ಳಬೇಡಿ. ನನ್ನ ಪ್ರಿಯ ಸ್ನೇಹಿತ, ನಾನು ಕೇವಲ ವಿಫಲನಾದೆ. ಈ ಸಾಲಿನಿಂದ ಭಾವನೆಂಬ ಪದವನ್ನು ತೆಗೆದುಹಾಕಿ. ವೈಫಲ್ಯದ ಕಾರಣಗಳ ಪರಿಹಾರಗಳು ನಿಮ್ಮ ಮುಂದೆ ಇರುತ್ತವೆ. ಯಶಸ್ವಿ ಮತ್ತು ವಿಫಲ ಜನರ ಪಾಠ. ವೈಫಲ್ಯವು ಜೀವನದ ಮೊದಲ ಶಿಕ್ಷಕ, ಏಕೆಂದರೆ ವೈಫಲ್ಯವೇ ಹೇಳುತ್ತದೆ ಮತ್ತು ಕಲಿಸುತ್ತದೆ, ಇದು ಯಶಸ್ಸಿನ ಮಾರ್ಗವಲ್ಲ. ಓಟದಲ್ಲಿ ಎಂದಿಗೂ ಸೋಲಬೇಡಿ, ಆದ್ದರಿಂದ ಹಿಂದಿರುಗಿ ನೋಡಬೇಡಿ. ಆದರೆ ಮುಂದಿನ ಓಟದಲ್ಲಿ ಉಳಿದ ಭಾಗವನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂದು ನೋಡಿ. ಯಶಸ್ವಿ ಜನರಿಂದ ನಾವು ಕಲಿಯುವುದಕ್ಕಿಂತ ವಿಫಲ ಜನರಿಂದ ನಾವು ಹಲವು ಪಟ್ಟು ಹೆಚ್ಚು ಕಲಿಯಬಹುದು. ಏಕೆಂದರೆ ವೈಫಲ್ಯವು ಗುರಿಯನ್ನು ಸಾಧಿಸದಿರುವ ಕಾರಣಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ. ಕತ್ತಲೆ ಎಷ್ಟೇ ಇದ್ದರೂ ಒಂದು ಸಣ್ಣ ದೀಪದ ಬೆಳಕು ಅದನ್ನು ಬೆಳಕಿನಿಂದ ತುಂಬುತ್ತದೆ. ನಾಳಿನ ಯಶಸ್ಸು ಇಂದು ನೀವು ಸರಿಯಾದ ದಿಕ್ಕಿನಲ್ಲಿ ಮಾಡುವ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ. ಯಶಸ್ವಿ ಜನರು ತಮ್ಮ ಉದ್ದೇಶಗಳಿಂದ ಜಗತ್ತನ್ನು ಬದಲಾಯಿಸುತ್ತಾರೆ, ಮತ್ತು ಅದೇ ವಿಫಲ ಜನರು ಜಗತ್ತಿನ ಕಾರಣದಿಂದ ತಮ್ಮ ಉದ್ದೇಶಗಳನ್ನು ಬದಲಾಯಿಸುತ್ತಾರೆ. ವೈಫಲ್ಯದ ಭಯವು ನಿಮ್ಮನ್ನು ಎಂದಿಗೂ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ಒಂದು ದೀರ್ಘ ಓಟವು ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ನೀವು ಸಮಸ್ಯೆಯ ಮೇಲೆ ಕೇಂದ್ರೀಕರಿಸಿದರೆ ನೀವು ಗುರಿಯನ್ನು ಸಾಧಿಸುವುದನ್ನು ನಿಲ್ಲಿಸುತ್ತೀರಿ. ಆದರೆ ನೀವು ಕೇವಲ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ಸಮಸ್ಯೆ ಕಾಣಿಸುವುದನ್ನು ನಿಲ್ಲಿಸುತ್ತದೆ. ಹಣ ಗಳಿಸುವುದು ಒಂದು ಕಲೆ, ಮತ್ತು ಗಳಿಸಿದ ಹಣವನ್ನು ಉಳಿಸುವುದು ಇನ್ನೂ ದೊಡ್ಡ ಕಲೆ. ಆದರೆ ಉಳಿಸಿದ ಹಣದಿಂದ ಮತ್ತೆ ಗಳಿಸುವುದು ಒಂದು ಪಡಿತ. ಕೇವಲ ಮೇಲಕ್ಕೆ ತಲುಪುವುದು ಯಶಸ್ಸು ಅಲ್ಲ, ಬದಲಾಗಿ ಆ ತುತ್ತ ತುದಿಯನ್ನು ನಿರ್ವಹಿಸುವುದು ನಿಜವಾದ ಯಶಸ್ಸು. ಯಶಸ್ಸಿನ ಮಾರ್ಗವು ಯಾವಾಗಲೂ ಒಳ್ಳೆಯ ಪುಸ್ತಕಗಳ ಮೂಲಕ ಹಾದು ಹೋಗುತ್ತದೆ. ಒಂದು ನಗುವು ಅತಿದೊಡ್ಡ ಸಮಸ್ಯೆ ಹಾದಿಯನ್ನು ಸಹ ಬದಲಾಯಿಸಬಹುದು. ವಿನಯ ಮತ್ತು ಸಮಯ ನಿರ್ಣಯ. ಯಶಸ್ವಿ ಜನರು ಗುರಿಯನ್ನು ಸಾಧಿಸಿದ ನಂತರ ವಿನಮ್ರರಾಗುತ್ತಾರೆ ಎಂದು ಹೆಚ್ಚಾಗಿ ಕೇಳಲಾಗುತ್ತದೆ, ಆದರೆ ಇದು ಅಪೂರ್ಣ ಸತ್ಯ. ಏಕೆಂದರೆ ಯಶಸ್ವಿ ಜನರು ವಿನಮ್ರರಾಗಿರುತ್ತಾರೆ, ಅದಕ್ಕಾಗಿಯೇ ಅವರು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಜನರು ಏನು ಯೋಚಿಸುತ್ತಾರೆ ಎಂದು ನಾವು ಯೋಚಿಸಿದರೆ ಆಗ ಜನರು ಏನು ಯೋಚಿಸುತ್ತಾರೆ. ನಿಮ್ಮ ಜೀವನದ ತಪ್ಪುಗಳಿಗಾಗಿ ದೇವರಿಂದ ಕ್ಷಮೆಯನ್ನು ಬಯಸಿದರೆ ಪ್ರತಿ ರಾತ್ರಿ ಇತರರ ತಪ್ಪುಗಳನ್ನು ಕ್ಷಮಿಸಿದ ನಂತರ ಮಲಗಿ. ತಾತ್ವಿಕ ಜನರು ಜೀವನದಷ್ಟಗಳನ್ನು ಅವಕಾಶಗಳೆಂದು ಪರಿಗಣಿಸುವುದರಿಂದ ಮಾತ್ರ ನಾವು ಪ್ರತಿ ಗುರಿಯ ಶಿಖರವನ್ನು ತಲುಪಲು ಸಾಧ್ಯವಾಗುತ್ತದೆ. ಕೇವಲ ದೇವರ ಮೇಲೆ ಅವಲಂಬಿತರಾಗಬೇಡಿ,
ಏಕೆಂದರೆ ದೇವರು ಸಹ ನಿಮ್ಮ ಮೇಲೆ ಅವಲಂಬಿತರಾಗಿರಬಹುದು. ನಾಣ್ಯಕ್ಕೆ ಮುಖ ಮತ್ತು ಹಿಂಭಾಗವಿದೆ, ಆದರೆ ಸಮಯವು ಕೇವಲ ತಿರುಗಿದವರಿಗೆ ಮಾತ್ರ ಸೇರಿದೆ. ಕಳೆದುಕೊಳ್ಳುವ ಭಯ ಮತ್ತು ಗೆಲ್ಲುವ ಭರವಸೆಯ ನಡುವಿನ ಸಮಯ, ಅದು ನಿಮ್ಮ ವಿಜಯ ಅಥವಾ ಸೋಲನ್ನು ನಿರ್ಧರಿಸುತ್ತದೆ. ನಿಮ್ಮ ದೃಷ್ಟಿಕೋನವು ಸಂತೋಷ ಮತ್ತು ದುಃಖವನ್ನು ವ್ಯಾಖ್ಯಾನಿಸುತ್ತದೆ. ಸಚಿನ್ ತೆಂಡೂಲ್ಕರ್ ಮತ್ತು ಪರಿಶ್ರಮದ ಪಾಠ. ಇದನ್ನು ಪ್ರಾರಂಭಿಸಲು ಯಾವುದೇ ಸಮಯದ ಮಿತಿಯಿಲ್ಲ. ಇದನ್ನು ಯಾವುದೇ ಕ್ಷಣದಲ್ಲಿ ಪ್ರಾರಂಭಿಸಬಹುದು. ಶ್ರೀಮಂತರು ಮತ್ತು ಬಡವರ ನಡುವೆ ಯೋಚನೆಯ ಕೇವಲ ಒಂದು ವ್ಯತ್ಯಾಸವಿದೆ ಎಂದು ಹೇಳಬಹುದು. ಈಗ ನೀವು ಯಾವ ರೀತಿಯಲ್ಲಿ ಯೋಚಿಸಬೇಕು ಎಂದು ನೀವೇ ನಿರ್ಧರಿಸಬೇಕು. ಯಾರು ಸಚಿನ್ ತೆಂಡೂಲ್ಕರ್ಗೆ ಕೇಳಿದರು, ಯಶಸ್ಸು ಎಂದರೇನು? ಸಚಿನ್ ಉತ್ತರಿಸಿದರು, ಜನರು ನಿಮ್ಮ ಸಹಿಯನ್ನು ಆಟೋಗ್ರಾಫ್ ಎಂದು ಪರಿಗಣಿಸುವ ದಿನ ಅದು ಯಶಸ್ಸು. ಕಾಯುವವರಿಗೆ ಕೇವಲ ಪ್ರಯತ್ನಿಸುವವರು ಕೈಬಿಟ್ಟಷ್ಟು ಮಾತ್ರ ಸಿಗುತ್ತದೆ. ಈ ಜಗತ್ತಿನಲ್ಲಿ ಬೆಳೆದಾಗ ಇತರರನ್ನು ತಬ್ಬಿಕೊಳ್ಳಲು ಬಿಡದ ಕೇವಲ 2 ವಿಷಯಗಳಿವೆ. ಒಂದು ನಿಮ್ಮ ದೊಡ್ಡ ಹೊಟ್ಟೆ ಮತ್ತು ಇನ್ನೊಂದು ಅಹಂಕಾರ. ದೊಡ್ಡ ಹೊಟ್ಟೆಗೆ ಒಂದು ಪರಿಹಾರವಿದೆ, ಆದರೆ ಅಹಂಕಾರಕ್ಕೆ ಪರಿಹಾರವಿಲ್ಲ. ನೀವು ಎಂದಾದರೂ ಒಳ್ಳೆಯ ಮತ್ತು ಕೆಟ್ಟ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ನಿಮ್ಮನ್ನು ಎದುರಿನ ವ್ಯಕ್ತಿಯ ಸ್ಥಾನದಲ್ಲಿ ಇರಿಸಿ. ಕನಸು ಮತ್ತು ವಿಭಿನ್ನ ದೃಷ್ಟಿಕೋನಗಳು. ಕನಸುಗಳು ಮತ್ತು ಗುರಿಗಳ ನಡುವಿನ ವ್ಯತ್ಯಾಸವು ಕೇವಲ ನಿದ್ರೆಯಲ್ಲಿದೆ. ಕನಸುಗಳಿಗೆ ಕಠಿಣ ಪರಿಶ್ರಮವಿಲ್ಲದೆ ನಿದ್ರೆ ಬೇಕು, ಮತ್ತು ಗುರಿಗಳಿಗೆ ನಿದ್ರೆಯಿಲ್ಲದೆ ನಿದ್ರೆ ಬೇಕು. ಕಷ್ಟಪಟ್ಟು ದುಡಿಯುವ ದುರ್ಬಲ ವ್ಯಕ್ತಿ ಹೇಳುತ್ತಾನೆ, ನನ್ನ ಬಳಿ ಹಣವಿದ್ದರೆ ನಾನು ಏನಾದರೂ ಮಾಡುತ್ತೇನೆ. ಆದರೆ ಅದೇ ಹಣ ನಗುತ್ತಾ ಹೇಳುತ್ತದೆ, ನೀವು ಏನಾದರೂ ಮಾಡಿದರೆ ನಾನು ಬರುತ್ತೇನೆ. ಜೀವನದ ಪ್ರತಿ ಕ್ಷಣವನ್ನು ಜೀವನದ ಮೊದಲ ದಿನದಂತೆ ಬದುಕಿ. ಶಾಲೆಯಲ್ಲಿ ಸ್ನೇಹಿತರನ್ನು ಭೇಟಿಯಾಗುವ ರೀತಿಯಲ್ಲಿ ಭೇಟಿಯ ಒಂದು ಕ್ಷಣವಿರುತ್ತದೆ. ಯಾವುದೇ ಕಷ್ಟಕರ ಕೆಲಸವನ್ನು ಸುಲಭವಾದ ರೀತಿಯಲ್ಲಿ ಮಾಡಲು ಕೇವಲ ಒಂದು ಸೋಮಾರಿಯಾದ ವ್ಯಕ್ತಿ ಮಾತ್ರ ಕಲಿಸಬಹುದು. ಈ ಜಗತ್ತಿನಲ್ಲಿ ಏನೂ ನಿಷ್ಪ್ರಯೋಜಕವಲ್ಲ, ಏಕೆಂದರೆ ನಿಂತ ಗಡಿಯಾರವು ಸಹ ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ. ಪರ್ವಾಜ್ನ ಕನಸುಗಳಲ್ಲಿ ಜೀವವಿರುವವರು ಮಾತ್ರ ಕನಸುಗಳನ್ನು ಈಡೇರಿಸಿಕೊಳ್ಳುತ್ತಾರೆ, ಏಕೆಂದರೆ ಎತ್ತರಕ್ಕೆ ಹಾರುವುದು ಕೇವಲ ರೆಕ್ಕೆಗಳಿಂದಲ್ಲ, ಆದರೆ ಎತ್ತರದ ಮನೋಭಾವದಿಂದ. ಮಳೆಯ ಸಮಯದಲ್ಲಿ ಎಲ್ಲಾ ಪಕ್ಷಿಗಳು ಹಾರುವುದನ್ನು ನಿಲ್ಲಿಸಿ ತಮ್ಮ ಗೂಡುಗಳಲ್ಲಿ ಕುಳಿತುಕೊಳ್ಳುತ್ತವೆ. ಅದೇ ಸಮಯದಲ್ಲಿ ಪರ್ವಾಜ್ ಮೋಡಗಳ ಮೇಲೆ ಹಾರುತ್ತಾ ಇರುತ್ತದೆ. ಪರಿಸ್ಥಿತಿ ಇಬ್ಬರಿಗೂ ಒಂದೇ ಆಗಿರುತ್ತದೆ, ಆದರೆ ಒಬ್ಬರು ಅದನ್ನು ಆನಂದಿಸುತ್ತಿರುತ್ತಾರೆ ಮತ್ತು ಇನ್ನೊಬ್ಬರು ಅದಕ್ಕೆ ಹೆದರುತ್ತಿರುತ್ತಾರೆ. ಸೂರ್ಯನಂತೆ ಹೊಳೆಯಲು ಮೊದಲು ಸೂರ್ಯನಂತೆ ಉರಿಯಬೇಕು. ಹಗಲಿನ ನಂತರ ರಾತ್ರಿ ಬರುವಂತೆ ಅದೇ ರೀತಿ ಸಂತೋಷದ ನಂತರ ದುಃಖ ಮತ್ತು ದುಃಖದ ನಂತರ ಸಂತೋಷ ಖಂಡಿತ ಬರುತ್ತದೆ. ಆದರೆ ಅದು ಎಷ್ಟು ದಿನ ಇರುತ್ತದೆ ಎಂಬುದು ನಿಮಗೆ ಬಿಟ್ಟಿದ್ದು. ಜೀವನವು ಒಂದೇ ಪುಸ್ತಕ, ಅದರ ಸಾವಿರಾರು ಪುಟಗಳು ಯಾವಾಗಲೂ ಓದಲು ಉಳಿದಿರುತ್ತವೆ. ಎತ್ತರದ ಜಿಗಿತವನ್ನು ತೆಗೆದುಕೊಳ್ಳಲು ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕು. ಅದೇ ರೀತಿ ಯಶಸ್ಸಿನ ಮೊದಲು ಜೀವನವು ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕು. ಭಾಗ 29. ಅಪಾಯ, ಗೆಲುವು ಮತ್ತು ಸೋಲಿನ ವ್ಯಾಖ್ಯಾನ. ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹೆದರಬೇಡಿ. ಕೇವಲ 2 ವಿಷಯಗಳು ಸಂಭವಿಸುತ್ತವೆ. 1, ನೀವು ಗೆಲ್ಲುತ್ತೀರಿ, ಅಥವಾ ನೀವು ಸೋಲಿನಿಂದ ಕಲಿಯುತ್ತೀರಿ. ಗೆದ್ದವನು ಮತ್ತು ಸೋತವನ ನಡುವಿನ ವ್ಯತ್ಯಾಸವೂ ಇಷ್ಟೇ. ಸೋತವರು ತೊಂದರೆಗಳನ್ನು ಎದುರಿಸಿದಾಗ ಮಾರ್ಗಗಳನ್ನು ಬದಲಾಯಿಸುತ್ತಾರೆ, ಆದರೆ ಗೆದ್ದವರು ಹೊಸ ಮಾರ್ಗಗಳನ್ನು ರಚಿಸುವ ನಂಬಿಕೆ ಇಡುತ್ತಾರೆ. ಕಳೆದ ಕೆಟ್ಟ ಅಥವಾ ಕಷ್ಟಕರ ಸಮಯದ ನೆನಪುಗಳು ಯಾವುದೇ ಕಾರಣವಿಲ್ಲದೆ ನಮಗೆ ತೊಂದರೆ ನೀಡುತ್ತವೆ, ಮತ್ತು ವರ್ತಮಾನದ ಸಮಯದಲ್ಲಿ ಅವುಗಳನ್ನು ನೆನಪಿಸಿಕೊಳ್ಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ವರ್ತಮಾನದ ಸಮಯವನ್ನು ಆನಂದಿಸಿ. ನೀವು ನಿಮ್ಮ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ, ಮತ್ತು ಮನಸ್ಸು ಕೇಂದ್ರೀಕೃತವಾದಾಗ ಸಂತೋಷದ ಭಾವನೆ ಇರುತ್ತದೆ. ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಒತ್ತಡದ ಮಟ್ಟ ಕಡಿಮೆಯಾಗುತ್ತದೆ, ಮತ್ತು ದೇಹ ಮತ್ತು ಮನಸ್ಸು ತುಂಬಾ ಹಗುರವಾಗಿ ಮತ್ತು ಸಂತೋಷವಾಗಿ ಅನುಭವಿಸುತ್ತವೆ. ಧ್ಯಾನ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಬಹಳಷ್ಟು ವಿಶ್ರಾಂತಿ ಸಿಗುತ್ತದೆ. ಆತ್ಮೀಯರೇ, ಶ್ರೀಕೃಷ್ಣನ ವಾಣಿಯು ಯಾವಾಗಲೂ ನಮಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ. ಕರ್ಮ ಮಾಡುವ ಹಾದಿಯಲ್ಲಿ ಮುನ್ನಡೆಯಿರಿ, ಫಲದ ಚಿಂತೆಯನ್ನು ಪರಮಾತ್ಮನಿಗೆ ಬಿಡಿ. ಇಡೀ ರಾತ್ರಿ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ತುಂಬಿರಲಿ. ಈ ಅಮೂಲ್ಯವಾದ ಗೀತಾಜ್ಞಾನ ಮತ್ತು ಪ್ರೇರಕ ಸಂದೇಶಗಳನ್ನು ನೀವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಿ ಎಂದು ನಮ್ಮ ಕೃಷ್ಣ ಸಂದೇಶ ತಂಡದ ಪರವಾಗಿ ನಾವು ಹಾರೈಸುತ್ತೇವೆ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಕೃಷ್ಣ ಸಂದೇಶಕ್ಕೆ ತಪ್ಪದೆ ಚಂದಾದಾರರಾಗಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೀವು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.